ವಿದ್ಯಮಾನಗಳನ್ನು ಸಭಾಧ್ಯಕ್ಷನಾಗಿ ಅರಸನಾಗಿ ನಾನಲ್ಲಿಯೇ ಕುಳಿತು ವೀಕ್ಷಣೆ ಮಾಡ್ತಾ ಇದ್ದೆ. ನಮಗಿದು ಹೊಸ ಅನುಭವ. ಯಾವುದು? ಮಂಗ ಪ್ರವೇಶ ಮಾಡಿದ್ದು. ಹಾಗಾಗಿ ಬಂದಂಥ ನೀನು ಆ ಕಡೆ ಈ ಕಡೆ ಸಂಚರಿಸಿದೆ. ಬಹುಶಃ ಕುಳಿತುಕೊಳ್ಳುವುದಕ್ಕೆ ಯಾರೂ ನಿನ್ನನ್ನು ಮಾತಾಡಿಸಲಿಲ್ಲ, ಗೌರವಿಸಲಿಲ್ಲ, ಆಸನವನ್ನು ಕೊಡಲಿಲ್ಲ ಎನ್ನುವ ಉದ್ದೇಶದಿಂದ ನಿನ್ನ ಬಾಲವನ್ನೇ ಸುರುಳಿ ಆಕಾರದಲ್ಲಿ ಸುತ್ತಿ ಆ ಬಾಲದ ಮೇಲೆ ನೀನು ಕುಳಿತುಕೊಂಡೆ. ಬಹುಶಃ ನಿನ್ನ ತಲೆಯಲ್ಲಿ ವೀರಮಣಿಗಿಂತಲೂ ಎತ್ತರವಾದಂತಹ ಆಸನದಲ್ಲಿ ತಾನು ಕುಳಿತೆ ಅಥವಾ ಎತ್ತರದಲ್ಲಿ ತಾನಿದ್ದೆ ಎನ್ನುವ ಭ್ರಮೆ ಮೂಡಿರಬಹುದು. ಇದಕ್ಕಿಂತ ಎತ್ತರವಾದ ಸ್ಥಳದಲ್ಲೇ ಇದ್ದವರು ಮರದ ಮೇಲೆ. ಗೊತ್ತು ನನಗೆ. ಆದ್ರೆ ಇಲ್ಲಿ ಮರ ಇಲ್ಲವಲ್ಲ, ಹಾಗಾಗಿ ಬಾಲವನ್ನೇ ನೀನು ಆಸನ ಅಂತ ಸ್ವೀಕರಿಸಿರಬಹುದು. ಯೋಚನೆ ಮಾಡಿ ನೋಡು, ಬಾಲ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನಿನ್ನ ದೇಹದ ಒಂದು ಅಂಗ ನಿನ್ನ ಬಾಲ. ಹಾಗಾಗಿ ನೀನು ಅದನ್ನು ಸುರುಟಿ ಮಾಡಿ ಕುಳಿತುಕೊಂಡಲ್ಲಿಗೆ ವೀರಮಣಿಗಿಂತಲೂ ಎತ್ತರ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಕುಳಿತಂತ ಆಸನ ಬೇರೆ, ನಾನು ಬೇರೆ. ಅದು ಆಸನಕ್ಕಿರುವಂತ ಮಹತ್ವ. ನಾವು ಎದ್ದು ಬಂದರೂ ಆಸನ ಅಲ್ಲೇ ಇರ್ತದೆ. ನೀನು ಎದ್ದು ಹೋದೆ ಅಂತಾದ್ರೆ ಬಾಲ ನಿನ್ನ ಬೆನ್ನ ಹಿಂದೆ ಬರ್ತದೆ. ಆದ್ದರಿಂದ ಅದು ನಮ್ಮ ಸಮಾನತೆಗೆ ದ್ಯೋತಕವಾದದ್ದಲ್ಲವೇ ಅಲ್ಲ. ಅದರೊಂದು ವಿಷಯ ಉಂಟು. ನೀನು ಬೇರೆ, ಆಸನ ಬೇರೆ ಇರಬಹುದು. ಆದ್ರೆ ನೀನು ಕುಳಿತದ್ದಕ್ಕೂ ಆಸನ ಎನ್ನುವ ಹೆಸರು. ಹೌದಾ? ನಾನು ಕುಳಿತ ಮೇಲೆ ಬಾಲಕ್ಕೂ ಆಸನ ಅಂತಲೇ ಹೇಳು. ಅದಕ್ಕೆ ನೀನೇ ಹೇಳಿಕೊಳ್ಳಬೇಕು. ಬಿಟ್ರೆ ಅದು ವಾಲಾಸನವಾದೀತೋ ಬಾಲಾಸನವಾದೀತೋ ಏನೋ ಎನ್ನುವುದು ಬಿಟ್ರೆ ಮತ್ತೆ ಅದಕ್ಕೆ ಪ್ರತ್ಯೇಕವಾದಂತಹ ಮಾನ್ಯತೆ ಇಲ್ಲ. ಹೌದಪ್ಪ. ಮತ್ತೆ ಮಂಗಗಳೆಲ್ಲ ಆಸ್ಥಾನಕ್ಕೆ ಬಂದಾಗ, ಮನೆಗೆ ಬಂದಾಗ ಬಾ ಅಂತ ಕುಳಿತುಕೊಳ್ಳುವುದಕ್ಕೆ ಆಸನ ನೀಡುವುದು, ಉಪಚರಿಸುವುದು ನಮ್ಮಲ್ಲಿ ಪದ್ಧತಿ ಇಲ್ಲ. ಎಲ್ಲಿಯಾದ್ರೂ ತೋಟಕ್ಕೆ ಮಂಗ ಬಂತು ಅಂತಾದ್ರೆ ಕಲ್ಲು ಹೊಡೆದು ಮಂಗನನ್ನು ಓಡಿಸುವ ರೂಢಿ. ಅಲ್ಪಜ್ಞಾನರು ಅಲ್ಲವೇ ಅಲ್ಲ. ನಾವು ಮಾನವರಲ್ಲಿ ಇರುವುದೇ ಹಾಗೆ. ನಮ್ಮ ವನವನ್ನ, ನಮ್ಮ ತೋಟವನ್ನ, ನಮ್ಮ ಬೆಳೆಯನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ನಾವು ಮಂಗಗಳಿಗೆನ್ನ ಉಪಯೋಗಿಸಿಕೊಳ್ಳುವುದು. ಆ ಕಾರಣಕ್ಕಾಗಿ ಆ ರೀತಿಯಲ್ಲಿ ಇನ್ನು ಮನೆ ಒಳಗಡೆ ಮಂಗ ಬಂತು ಅಂತಾದ್ರೆ ಆ ಮನೆಗೆ ಶಾಂತಿ ಮಾಡಬೇಕು, ಅಲ್ಲ ಮನೆ ಬಿಡಬೇಕು ಅಂತ ಶಾಸ್ತ್ರ ಉಂಟು. ಯಾರು ಹೇಳಿದ್ದು? ನಾವೇ ಹೇಳುವುದು. ನಿನ್ನ ಶಾಸ್ತ್ರ ಅಲ್ಲ, ನಮ್ಮ ಶಾಸ್ತ್ರ, ಮಾನವ ಶಾಸ್ತ್ರ. ಆದ್ದರಿಂದ ಆ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಮಂಗ ಅಂತೂ ಆ ಆಸ್ಥಾನದ ಒಳಗೆ ಬಂತು, ಇನ್ನು ಯಾವ ಶಾಂತಿ ಮಾಡುವುದು ಎನ್ನುವುದಾಗಿ. ಇಲ್ಲ, ನೀನು ಮಂಗ ಬಂತಲ್ಲ, ನೀನಿನ್ನ ಆಸನವನ್ನು, ಅರಮನೆಯನ್ನು ಬಿಡುವುದೇ. ಹೌದೌದು. ಅಂದ್ರೆ ನಿನಗೆ ಕೊಟ್ಟು ನಾವು ಬೇರೆ ಕಡೆ ಹೋಗುವುದು. ಎಲ್ಲ ಹೋಗ್ತೇನೆ. ಹಾಗೆಲ್ಲ ಕೊಡುವುದೇ ಹೌದು ಅಂತಾದ್ರೆ ಎಷ್ಟೋ ಕಡೆ ಬಿಟ್ಟ ಮನೆಯಲ್ಲಿ ಮಂಗಗಳೇ ವಾಸ ಮಾಡಬೇಕಿತ್ತು. ಶಾಂತಿ ಮಾಡಿದ್ರೆ ಸಾಕಾಗ್ತದೆ, ಅದಕ್ಕೆ ಪರಿಮಾರ್ಜನೆ ಮಾಡಿಕೊಳ್ಳಬಹುದು ಎನ್ನುವ ರೀತಿ ನೀತಿ ನಮಗೆ ಗೊತ್ತುಂಟು. ಅದು ವಿಶೇಷ ಅಲ್ಲ. ಮತ್ತೆ ನೀನು ಆ ರೀತಿಯಾಗಿ ಕುಳಿತುಕೊಂಡಾಗ ನನ್ನ ಬಾಲ ಎದ್ದ. ನಿನ್ನ ಬಾಲವನ್ನ ಸುರುಳಿ ಆಕಾರದಲ್ಲಿ ಸುತ್ತಿ ನೀನು ಕೂತಾಗ ನನ್ನ ಬಾಲ ಎದ್ದ. ನಾನು ನನ್ನ ಬಾಲ ಬಂದೆ. ಹೌದು. ನೀನು ನಿನ್ನ ಬಾಲ ಬೇರೆ. ಹೌದು. ನಾನು ಬಿಟ್ಟದ್ದಲ್ಲ, ಅವನೇ ಎದ್ದು ಬಂದದ್ದು. ಹಾಗಾಗಿ ಪ್ರತ್ಯೇಕತೆ ಉಂಟು. ಆ ನನ್ನ ಬಾಲ ನಿನ್ನನ್ನ ಗದರಿದ, ಮದಮುಖ ಎನ್ನುವುದಾಗಿ ಆಕ್ಷೇಪಿಸಿದ. ಆದ್ರೆ ನೀನು ಅಲ್ಲಿಗೆ ಅದನ್ನು ಕೇಳ್ಕೊಂಡು ಹೋಗ್ತೀಯೇನು ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಮದಮುಖರು ನೀವೀಗಳು ಅಂತ ನನ್ನ ಮಗನನ್ನು ನೀನು ಆಕ್ಷೇಪಿಸಿದೆ. ನಾನು ಅದಕ್ಕೂ ವಿಶೇಷವಾದ ಪ್ರಾಧಾನ್ಯತೆ ಕೊಡ್ಲಿಲ್ಲ. ಒಪ್ಕೊಂಡಾಗ ಅಲ್ಲವೇ ಅಲ್ಲ, ಮಂಗಗಳ ಬುದ್ಧಿ. ಈ ಮಂಗಗಳು ಹೇಗೆ, ನಾವೇನಾದ್ರೂ ಅದು ಮಂಗನನ್ನು ಓಡಿಸುವುದಕ್ಕಾಗಿ ಕಲ್ಲನ್ನು ಬೀಸಾಡಿದ್ರೆ ಆ ಕಲ್ಲನ್ನು ಹಿಡ್ಕೊಂಡು ನಮ್ಮ ಕಡೆ ಬೀಸಾಡುವುದು. ಮಂಗನನ್ನ ನೋಡಿ ನಾವೇನಾದ್ರೂ ಹಲ್ಲನ್ನು ಹೀಗೆ ಮಾಡಿದ್ರೆ ಮಂಗ ನಮ್ಮನ್ನು ನೋಡಿ ಹಲ್ಲನ್ನು ಹಾಗೆ ಮಾಡುವುದು. ನಮಗೊಂದು ಅಭ್ಯಾಸ ಏನು, ಮುಳ್ಳನ್ನ ಮುಳ್ಳಿಂದೇ ತೆಗಿಬೇಕು ಅಂತ. ಅದಲ್ಲ, ಚೇಷ್ಟೆ ಅಂತ ಹೆಸರು ಅದಕ್ಕೆ. ಕಪಿ ಚೇಷ್ಟೆ ಅಂತ ನಾವು ಕರೆಯುವುದು. ನೀವೇನು ಹೇಳ್ಕೊಳ್ತೀರೋ ಗೊತ್ತಿಲ್ಲ. ಮತ್ತೆ ಕಪಿಗಳನ್ನ ಕಂಡಾಗ ನೀವು ಯಾಕೆ ಕಪಿ ಚೇಷ್ಟೆ ಮಾಡುವುದು? ಯಾಕೆ ಕೇಳಿದ್ರೆ ಕಪಿಗಳನ್ನ ಕಂಡಾಗ ಮಾನವನು ಮಂಗಗಳನ್ನ ಕಂಡಾಗ ಮನುಷ್ಯನು ಕೆಲವು ಬಾರಿ ಮಂಗವಾಗ್ತಾನೆ. ಹಾಗಾದ್ರೆ ನೀನು ಮಂಗ ಆಗ್ತೀಯ. ಯಾಕೆ ಕೇಳಿದ್ರೆ ಅದು ಚೇಷ್ಟೆಗಷ್ಟೇ, ನಾನು ಆಗ್ತೇನೆ ಅಂತಲ್ಲ. ಈ ಕೆಲವು ಬಾರಿ ಕರಡಿ ಕುಣಿಸುವವರು ಬಂದಾಗ ಕರಡಿ ಕುಣಿಯುವುದು ನೋಡಿ ನಾವೆಲ್ಲ ಕುಣಿಯುವುದಿಲ್ವ ಅಂದ್ರೆ ಅದೊಂದು ಚೇಷ್ಟೆ ಅಷ್ಟೇ. ನಾವು ಅದು ಆಗ್ತೇವೆ ಅಂತ ಎಲ್ಲ ಗೊತ್ತುಂಟು. ನಮ್ಗೆ ಗೊತ್ತಿಲ್ಲದೆ ಇದ್ರೆ ಇಷ್ಟೆಲ್ಲ ವರ್ಷ ಇಲ್ಲಿರ್ಲಿಕ್ಕೆ ಸಾಧ್ಯ ಉಂಟೇನು? ಎಲ್ಲ ಗೊತ್ತಿದ್ದರಿಂದ ನಾನೇ ಇಲ್ಲಿದ್ದೇನೆ ಈಗ. ಸರಿ ಸರಿ, ಎಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಇರ್ಲಿಕ್ಕೆ ಆಗುದಿಲ್ಲ. ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಮಾತ್ರ ಹೆಚ್ಚಿಗೆ ಇರ್ಲಿಕ್ಕೆ ಸಾಧ್ಯ ಉಂಟು. ಹೌದು ಹೌದು. ಏನು ಮತ್ತೊಂದ್ಸಾರಿ ಏನು ಗೊತ್ತಿಲ್ಲ ಅಂತ ಹೇಳಿದವರು ಹೆಚ್ಚು ಕಾಲ ಉಳಿತಾರೆ. ನಾಳೆ ಇದೊಂದೆಲ್ಲ ಪ್ರಚಾರ ಮಾಡಿ ಅವನೇ ಹೇಳಿದ್ದಾನೆ ಅಂತ. ನನಗೆಷ್ಟು ಪ್ರಯೋಜನ ಅಂತಲ್ಲ, ನಿನಗೆ ಪ್ರಯೋಜನ ಆಗಲಿ ಕಾರಣಕ್ಕಾಗಿ. ಮತ್ತೆ ಆಗ ನನ್ನ ಮಗನನ್ನು ನೀನು ಮದಮುಖ ಎನ್ನುವುದಾಗಿ ಆಕ್ಷೇಪಿಸಿದೆ.
ಮಾತಿಗೆ ಪ್ರತಿ ಮಾತು ಅಂತ ನಾನು ತಿಳಿದಬಹುದು, ಸುಮ್ಮನೆ ಕುಳಿತೆ. ಸರಿ. ಅಲ್ಲಿಗೆ ಮುಗಿಸದ ನೀನು ಶ್ರೀರಾಮ 14 ಜಗಕ್ಕೀಗಲು ಅವನ ಅಧಿಕ ಅಶ್ವವನ್ನು ಹಿಡಿದದ್ದು ನಿಮ್ಮ ತಪ್ಪು ಎನ್ನುವುದಾಗಿ ಆಕ್ಷೇಪಿಸ್ತಾ ಇದ್ದೀಯ. 14 ಲೋಕದಲ್ಲಿ ಅಧಿಕ ಅವನ ಅಶ್ವವನ್ನು ನೀವು ಪಿಡಿದರು. ಯಾಕೆ ಈ ರೀತಿಯಾಗಿ ಅಂದರೆ ಈಗ ನಮಗೆ ಅರ್ಥ ಆಯಿತು. ರಾಮನ ಪಕ್ಷದಿಂದಲೇ ನೀನು ಇಲ್ಲಿಗೆ ಬಂದವ, ಮಾತಾಡುವವ ನೀನು, ಯಾವುದೋ ರಾಮನ ಕಾರ್ಯಕ್ಕಾಗಿ ನಿಯೋಜಿತನಾಗಿ ಬಂದವ ಎನ್ನುವುದು ನೀನಾಡಿದ ಕೊನೆಯ ಮಾತಿನಿಂದಲೇ ನನಗೆ ಅರ್ಥ ಆಗಿ ನಾನು ಹೂಂಕರಿಸಿದ್ದು. ಅಲ್ಲ, ನಾನು ಬಂದಾಗಲೇ ಗೊತ್ತಾಗ್ತದೆ ಅಂತ ಮಾಡಿದ್ದು. ಈಗ ರಾಮನ ಅಶ್ವವನ್ನು ಬಂಧಿಸಿದವರು ನೀವು. ಹೌದು. ರಾಮಪಾಳ್ಯದಲ್ಲಿ ಕಿಷ್ಕಿಂದೆಯ ವಾನರರು ಇದ್ದಾರೆ ಗೊತ್ತು, ನಮಗೆ ಮೊದಲೇ ಗೊತ್ತುಂಟು. ನಾನು ಬಂದಾಗ ರಾಮಪಾಳ್ಯದವನ ಬಂದಿದ್ದಾನೆ, ಇವ ಬರುವುದಕ್ಕೆ ಕಾರಣ ನಾನು ಕುದುರೆ ಕಟ್ಟಿದ್ದು ಅಂತ ನೀನು ತಿಳಿದು ನೀನೇ ಮೊದಲು ಮಾತಾಡಿಸ್ತೀಯ ಅಂತ ತಿಳ್ಕೊಂಡದ್ದು. ಪುಣ್ಯಾತ್ಮ, ರಾಮ ಈಗ ನಮಗೆ ವಿರೋಧಿ. ರಾಮನ ಕುದುರೆಯನ್ನು ನಾವು ಕಟ್ಟಿದ್ದೇವೆ, ಆದ್ದರಿಂದ ವಿರೋಧ ಉಂಟಾಗಿದೆ. ಮೊದಲು ವಿರೋಧ ಅಲ್ಲ, ಈಗ ವಿರೋಧಿ. ಹಾಗಾಗಿ ನೀನೊಮ್ಮೆ ರಾಮನ ಪಕ್ಷದಿಂದಲೇ ಬಂದವ ಹೌದಾದರೂ ನಿನ್ನನ್ನು ನಾವು ಮಾತಾಡಿಸುವ ಪ್ರಶ್ನೆ ಇಲ್ಲ. ವಿರೋಧ ಉಂಟು ಅಂತಾದ್ರೆ ಯಾವಾಗಲೂ ಮಾನ್ಯತೆ ಕೊಡುವುದಿಲ್ಲ, ಕಡೆಗಣಿಸುವುದು. ನಮಗೆ ಎಲ್ಲಿಯೋ ಒಂದು ಅನುಮಾನ ಇತ್ತು. ಯಾಕೆಂದ್ರೆ ರಾಮ ಸೇನೆಯಲ್ಲಿ ಕೇವಲ ಮಾನವರು ಮಾತ್ರ ಇದ್ದದ್ದಲ್ಲ, ರಕ್ಕಸರು ಇದ್ದಾರೆ, ಮಂಗಗಳು ಇದ್ದಾವೆ, ಬೇರೆ ಬೇರೆ ಪ್ರಾಣಿಗಳೆಲ್ಲ ಇದ್ದಾವೆ. ಹಾಗಾಗಿ ಅವರು ಯಾರಾದ್ರೂ ಬರಬಹುದೇನೋ ಎನ್ನುವ ನಿರೀಕ್ಷೆ ಇದ್ರು, ಆಸ್ಥಾನಕ್ಕೆ ಬರ್ತಾರೆ ಎನ್ನುವ ನಿರೀಕ್ಷೆ ಇರಲಿಲ್ಲ. ನೀನಿಲ್ಲಿಗೆ ಬಂದಾಗ ರಾಮ ಸೇನೆಯಿಂದಲೇ ನಿಯೋಜಿತನಾಗಿ ಬಂದವ ಎನ್ನುವುದು ಅರ್ಥ ಆಯಿತು. ರಾಮನ ಕುರಿತಾಗಿ ಬಹಳಷ್ಟು ಮಾತಾಡ್ತಾ ಇದೆಯಲ್ಲ, ಆ ನಿನ್ನ ರಾಮ ಏನು ದೊಡ್ಡ ಕೊಲೆಯ ಅಂತ ಕೇಳ್ತೇವೆ. ಬಲಿಯುತ ಸೇತುವೆಯ ಅಬ್ಧಿಗೆ ಬಲಿಯುತ ಸೇತುವೆಯ ಅಬ್ಧಿಗೆ ಬಲಿಯುತ ಸೇತುವೆಯ ಕಲಹದಿ ದೋಷಶಿರ ಕುಂಭಶ್ರವಣನ ಕುಲವನೆ ಹರಿದಿಹನು ಕಲಹದಿ 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 ದೋಷಶಿರ ಕುಂಭಶ್ರವಣರ ಕುಲವನೆ ಹರಿದಿಹನು ಅವರ ಕುಲವನೆ ತರಿದಿಯಲೋ ಕಲಹದಿ ದೋಷಶಿರ ಕುಂಭಶ್ರವಣರ ಕುಲವನೆ ತರಿದಿಯಲೋ ಕಲಿಗವ ಕಾಲಾಂತಕ. ವೀರಮಣಿ, ವಿದ್ಯುಜ್ಜನ ಪರಿವೇಷ್ಟಿತವಾದಂತಹ ಸಭೆ ಇದು, ವೀರಮಣಿಯ ಸಭೆ. ಜ್ಯೋತಿರ್ಮೇಧ, ನಾವು ಬಂದದ್ದು ಅಶ್ವಮೇಧ. ಜ್ಯೋತಿ ಎಂದರೆ ಜ್ಞಾನದ ಪ್ರತೀಕ. ಜ್ಞಾನಿಗಳೇ ತುಂಬಿದಂತಹ ಸಭೆ ಎನ್ನುವುದು ನಿನ್ನನ್ನು ಕಂಡರೆ, ನಿನ್ನ ಸಭೆಯನ್ನು ಕಂಡರೆ ಗೊತ್ತಾಗುವುದಕ್ಕೆ ಸಾಧ್ಯ ಉಂಟು. ಸೂಜಿ ಬಿದ್ದರೂ ಸಪ್ಪಳವಾಗುವ ಸಭೆ. ಆದ್ದರಿಂದ ನಿನ್ನ ರಾಜಕೀಯ ಮುತ್ಸದ್ದೀತನವನ್ನ, ನಿನ್ನ ಅಷ್ಟಪ್ರಧಾನರನ್ನ, ನಿನ್ನ ಸಭಾಸ್ಥಾನದಲ್ಲಿ ಇದ್ದ ಪ್ರತಿಯೊಬ್ಬರನ್ನ ಖಂಡಿತ ಮೆಚ್ಚಲೇಬೇಕು, ಗೌರವಿಸಲೇಬೇಕು. ಸಭೆಯಲ್ಲಿ ಉಪಸ್ಥಿತರಿದ್ದವರು ಹೇಗಿರಬೇಕು ಎನ್ನುವುದು ನಮ್ಮ ಈ ಸಭೆ ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿಯೇ ಹೇಳಿದ್ದು, ಇದು ಸೂಜಿ ಬಿದ್ದರೂ ಸಫಲವಾಗುವ ಸಭೆ, ಜ್ಞಾನಿಗಳ ಸಭೆ, ಮೇಧಾವಿಗಳ ಸಭೆ ಅಂತ. ಗದ್ದಲದಿಂದ ತುಂಬಿದ್ದು ಮೇಧಾವಿಗಳ ಸಭೆಯಲ್ಲ. ಯಾರು ಏನು ಆಡ್ತಾರೆ ಎನ್ನುವುದಾಗಿ ನಿಷ್ಠೆಯಿಂದ ಕೇಳುವುದು, ಅದು ರಾಜನ ಮಾತು, ರಾಜನ ಪ್ರತಿಕ್ರಿಯೆ ಏನು ಬರ್ತದೆ ಎನ್ನುವುದಾಗಿ ಕಾಯ್ತಾ ಇದ್ದಾರೆ. ಹಾಗಾಗಿ ನಿನ್ನ ಕುರಿತಾಗಿಯೂ ಗೌರವ, ನಿನ್ನ ಸಭೆಯ ಕುರಿತಾಗಿಯೂ ಗೌರವ ಮೂಡುವುದಕ್ಕೆ ಸಾಧ್ಯ ಉಂಟು. ಸರಿ, ಹಾಗಾದ್ರೆ ಮಾತಿನ ಬರದಲ್ಲಿ ನಿನ್ನ ರಾಮ ಅಷ್ಟು ದೊಡ್ಡ ಕಲಿಯ ಅಂತ ಕೇಳಿ ಅಂತ ಪ್ರಶ್ನಿಸ್ತೇನೆ. ಹಾಗಾದ್ರೆ ನಿನ್ನ ಲೆಕ್ಕದಲ್ಲಿ ಕಲಿಯಾರು ವೀರಮಣಿ? ಯಾರೇ ಇರಲಿ, ಯಾರು ಅಂತ ನಾನು ಕೇಳುವುದಿಲ್ಲ. ನಿನ್ನ ಲೆಕ್ಕದಲ್ಲಿದ್ದಂಥ ಕಲಿಗಳನ್ನ ಎಲ್ಲರನ್ನ ಒಂದು ಕಡೆ ಸೇರಿಸಿದ್ರೆ ರಾಮ ಕಲಿಯಲ್ಲ, ಕಲಿಗವ ಕಾಲಾಂತಕನಿದ್ದಾನೆ ಎನ್ನುವುದನ್ನ ಬಾಲ್ಯದಿಂದ ಇದುವರೆಗೆ ತಾನು ಮಾಡಿದಂತ ಕಾರ್ಯದಲ್ಲಿ ವಯಸ್ಸಿಗೆ ಮೀರಿದಂತ ಕಾರ್ಯವನ್ನ ಮಾಡಿ ಲೋಕಮುಖದಲ್ಲಿ ತಾನು ದೊಡ್ಡ ಕಲಿ ಅಂತ ತೋರಿಸಿಕೊಟ್ಟವನಿದ್ದಾನೆ. 1000 ಹೆಣ್ಣಾಲಿಯ ಬಲವನ್ನು ಹೊಂದಂತಹ ತಾಟಕಿಯನ್ನ ಸುಬಾಹುವನ್ನು ಸಂವರಿಸುವುದರ ತನ್ಮೂಲಕವಾಗಿ ಮಾರೀಚನನ್ನ ಬಾಣ ಮುಖಾಂತರವಾಗಿ ಸಪ್ತ ಸಮುದ್ರದ ಆಚೆಗೆ ಹಾರಿಸಿದಂತ ಯೋಗ್ಯತೆ ಯಾರದ್ದು ಕೇಳಿದ್ರೆ ಅದು ರಾಮಚಂದ್ರಮನದ್ದು. ದಂಡ ಕಾರಣದಲ್ಲಿದ್ದಂತಹ ಸಂದರ್ಭ ಕರದೂಷಣ ತ್ರಿಶಿರಾದಿ 14,000 ಮಂದಿ ರಕ್ಕಸರನ್ನ
ನಿಂತ ನೆಲದಲ್ಲಿ ಹಿಮ್ಮೆಟ್ಟಿಸಿದವ ಅಥವಾ ಕೊಂದು ಮುಗಿಸಿದವ ಯಾರು ಕೇಳಿದ್ರೆ ಅದು ರಾಮಚಂದ್ರಮ ಮಾತ್ರ. ಉಳಿದ 10 ಹಲವು ಪ್ರಕರಣಗಳನ್ನು ಹೇಳುವುದಿಲ್ಲ. ಸೀತಾ ಸಂಪ್ರಾಪ್ತಿಯ ಕಾಲದಲ್ಲಿ ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನ ದಾಟಬೇಕಾದಂತ ಅನಿವಾರ್ಯತೆ ಬಂದಂತಹ ಸಂದರ್ಭದಲ್ಲಿ 5 ದಿನದಲ್ಲಿ ಕಪಿಗಳ ಸಹಾಯವನ್ನ ಪಡೆದು ಶತಯೋಜನವಾದಂತ ಅಬ್ದಿಗೆ 100 ಯೋಜನ ಉದ್ದ, 10 ಯೋಜನ ಅಗಲ, 3 ಯೋಜನ ದಪ್ಪದ ಸೇತುವೆಯನ್ನ ಕಟ್ಟಿದವರಿದ್ದಾನೆ. ಮೊದಲನೇ ದಿನಕ್ಕೆ 14, 2ನೇ ದಿನಕ್ಕೆ 20, 3ನೇ ದಿನಕ್ಕೆ 21, 4ನೇ ದಿನಕ್ಕೆ 22, 5ನೇ ದಿನಕ್ಕೆ 23, 19, 20, 19, 21, 22, 23, 5 ದಿನಕ್ಕೆ ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರಕ್ಕೆ ಸೇತುವನ್ನು ಬಲಿಯುವುದರ ತನ್ಮೂಲಕವಾಗಿ ಕಲಹದಿ ದಶಶಿರ ಕುಂಭಶ್ರವಣರನ್ನ ಸಂವರಿಸುವುದರ ತನ್ಮೂಲಕವಾಗಿ 14 ಲೋಕವನ್ನ ತಲ್ಲಣಗೊಳಿಸಿದ ಚತುರ್ದಶ ಭುವನ ತಲ್ಲಣನೆನ್ನುವಂತಹ ನೆಗಳತೆಯನ್ನ ಪಡೆದಂತಹ ರಾವಣಾದಿ ರಕ್ಕಸರನ್ನ ಸಂವರಿಸುವುದರ ತನ್ಮೂಲಕವಾಗಿ ತಾನೆಷ್ಟು ದೊಡ್ಡ ಕಲೆ ಎನ್ನುವುದಾಗಿ ಲೋಕಮುಖಕ್ಕೆ ತೋರಿಕೊಟ್ಟವನಿದ್ದಾನೆ. ಮತ್ತೆ ರಾಮನ ಕಲಿತನದ ಬಗ್ಗೆ ಪ್ರಶ್ನೆ ಮಾಡಬೇಕಾದಂತಹ ಅಗತ್ಯ ಇಲ್ಲ. ಹಾಗಾಗಿ ರಾಮನ ಯೋಗ್ಯತೆಯನ್ನು ಅರ್ಥವಿಸಿಕೊಂಡು ರಾಮನ ಇತಿಮಿತಿಯನ್ನು ತಿಳಿದುಕೊಂಡು ಕಟ್ಟಿದಂತ ಅಶ್ವವನ್ನ ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ಟು ರಾಮ ಸೇವೆಯಲ್ಲಿ ಕಾಲವನ್ನು ಕಳೆ ರಾಮನ ಕುರಿತಾಗಿ ನಾವೇನು ತಿಳಿಯದೇ ಇದ್ದವರು ಎನ್ನುವುದಾಗಿ ಆಲೋಚಿಸಬೇಕಾದದ್ದಿಲ್ಲವೇ ಇಲ್ಲ. ರಾಮನ ಕುರಿತಾಗಿ ತಿಳುವಳಿಕೆ ಇದ್ದದ್ರಿಂದಲೇ, ರಾಮನ ಕಾರ್ಯ ಕೈಂಕರ್ಯದ ಕುರಿತಾದಂತಹ ಜ್ಞಾನ ನಮಗಿರುವುದರಿಂದಲೇ ರಾಮನಿಂದ ಪೂಜಿಸಲ್ಪಟ್ಟಿರುವಂತಹ ಅಶ್ವವನ್ನು ಕಟ್ಟಿದ ಮೇಲೆ ನಾವು ಆಪ್ತ ಸಮಾಲೋಚನಾ ಸಭೆಯನ್ನು ನಾವು ಇವತ್ತು ನೆರವೇರಿಸಿದ್ದು. ಯಾಕೆ ಗೊತ್ತಾ? ಬರುವಂತಹ ಸೇನೆ ರಾಮನ ಸೇನೆ ಅಂತ ಆದ ಮೇಲೆ ನಮ್ಮಲ್ಲಿರುವಂತಹ ಸಿದ್ಧತೆ ಎನ್ನುವುದಿರಬೇಕು ಎನ್ನುವ ಕಾರಣಕ್ಕಾಗಿ ಅವಸರವಾಗಿ ಆಪ್ತ ಸಮಾಲೋಚನಾ ಸಭೆಯನ್ನು ನೆರವೇರಿಸಿದ್ದು. ಯೋಚನೆ ಮಾಡಿ ನೋಡು, ನಮ್ಮ ಆಪ್ತ ಸಮಾಲೋಚನಾ ಸಭೆಗೆ ಇಷ್ಟು ಜನ ಬಂದಿದ್ದಾರೆ. ಕೇವಲ ಸಮಾಲೋಚನಾ ಸಭೆ ಅಂತ ಆದ್ರೆ ಜಾಗವೇ ಸಾಕಾಗುವುದಿಲ್ಲವಾಗಿತ್ತು, ಎಲ್ಲರೂ ಬರ್ತಾ ಇದ್ರು. ಇದು ಕೇವಲ ರಾಮನ ವ್ಯಕ್ತಿತ್ವದ ಕುರಿತಾಗಿ ನಮಗೆ ತಿಳುವಳಿಕೆ ಇದ್ದದ್ರಿಂದ ಎಷ್ಟಾದ್ರೂ 14,000 ಜನ ಎಲ್ಲ ಬರ್ಲಿಕ್ಕಿಲ್ಲ. ಅಷ್ಟು ನಮಗೆ ಅಗತ್ಯವೂ ಇಲ್ಲ, ಅಷ್ಟರ ಅಗತ್ಯವೂ ಇಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಹೆಚ್ಚಿಗೆ ಉಂಟು ಎನ್ನುವುದರ ಅರ್ಥ ನಮಗೆ ಆಗಿದೆ. ಆದರೆ ರಾಮನ ವಿಷಯದಲ್ಲಿ ನಾನು ತಿಳಿದಿದ್ದೇನೆ. ಹೇಳಿದೆಯಲ್ಲ, ಕಲಿಗವ ಕಾಲಾಂತಕನು ದುಷ್ಟರಾದಂತಹ ರಕ್ಕಸರನ್ನೆಲ್ಲ ಕೊಲ್ಲುವುದರ ಮೂಲಕವಾಗಿ ಭೂಭಾರವನ್ನು ಇಳಿಸಿದ್ದಾನೆ ಎನ್ನುವುದಾಗಿ ನೀನು ಹೇಳಿರುವಂತಹ ರಾಮ, ನೀನು ಹೇಳಿದ ರೀತಿಯಲ್ಲಿ ದೇವರೇ ಹೌದು ಅಂತಾದರೆ, ಅಥವಾ ಆ ಅಂಶವೇ ಅವನಲ್ಲಿ ಇದ್ದದ್ದು ಹೌದು ಅಂತಾದರೆ, ರಾಮ ಮಾಡುವ ಕಾರ್ಯವೂ ಅಷ್ಟು ಶ್ರೇಷ್ಠ ಮಟ್ಟದ್ದಾಗಿರಬೇಕು. ರಾಮನ ಶ್ವೇತಶುಭ್ರವಾದಂತಹ ವ್ಯಕ್ತಿತ್ವವೇ ಹೌದು ಅಂತಾದರೆ, ಇನ್ನೊಬ್ಬರು ಆಕ್ಷೇಪಿಸಬಾರದಂತಹ ಕಾರ್ಯದಲ್ಲಿ ರಾಮ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. ರಾಮನ ನಡೆದಂತಹ ದಾರಿ ಎನ್ನುವುದು ಉಳಿದವರಿಗದು ಆದರ್ಶವಾಗಿರಬೇಕು. ಆದ್ರೆ ರಾಮ ಹಾಗೆ ಮಾಡಿದ್ದಾನ? ಒಂದೇ ಒಂದು ಘಟನೆ ಸಾಕು ರಾಮನ ಶ್ವೇತಶುಭ್ರವಾದಂತಹ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಬೀಳುವುದಕ್ಕೆ. ದುಷ್ಟನಾದಂತಹ ದಶಕಂಠ ರಾಮನಲ್ಲೂ ಕಪ್ಪು ಚುಕ್ಕೆ ಗುರುತಿಸಿದ್ದೀಯ. ವಿಶೇಷವಾದ ವ್ಯಕ್ತಿತ್ವ. ಅದು ಹೇಗೆ ಗೊತ್ತಾ? ಹಳದಿ ಪರದೆ ಹಿಂದೆ ನಿಂತುಕೊಂಡವರಿಗೆ ಲೋಕ ಎಲ್ಲ ಹಳದಿ ಆಗಿ, ನೀವೆಲ್ಲ ರಾಮ ಭಕ್ತರು, ರಾಮ ಭಜನೆ ಮಾಡುವವರು, ನಿಮಗೆ ರಾಮನ ಗುಣ ಮಾತ್ರ ಕಾಣ್ತದೆ ಬಿಟ್ರೆ ದೋಷ ಕಾಣುವುದಿಲ್ಲ, ಹುಡುಕುವುದಕ್ಕೂ ನೀವು ಹೋಗುವುದಿಲ್ಲ. ಯಾಕೆಂದ್ರೆ ರಾಮನ ಪಕ್ಷಪಾತಿಯನ್ನು ಹೊಂದವರು ನೀವು. ರೂಢಿಯಲ್ಲಿ ಒಂದು ಮಾತುಂಟು, ಏನು? ಕೆಟ್ಟವನಿಗೆ ಲೋಕದಲ್ಲಿ ಹುಡುಕ್ತಾ ಹೋದ್ರೆ ಅವನಿಗೆ ಒಬ್ಬರೂ ಒಳ್ಳೆಯವರು ಸಿಗುವುದೇ ಇಲ್ಲ ಅಂತ. ನನಗೆ ರಾಮನನ್ನು ಮಾತ್ರ ನಾನು ಆಕ್ಷೇಪಿಸಿದ್ ಬಿಟ್ರೆ ಉಳಿದವರು ಯಾರನ್ನು ಆಕ್ಷೇಪಿಸಲಿಲ್ಲ ನಾನು. ಈಗ ನೀನು ಸರಿ ಇದ್ದವರನ್ನು ಆಕ್ಷೇಪ ಮಾಡಬೇಕು ಅಂತ ಆದ್ರೆ ಅದು ಅವಗುಣ ಎನಿಸಿಕೊಳ್ತದೆ ಬಿಟ್ರೆ ಸುಗುಣ ಅನಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಲೋಕ ಎಲ್ಲ ಆಕ್ಷೇಪಿಸಲಿಲ್ಲ ಎನ್ನುವುದರ ಅರ್ಥ ನಾವು ಆಕ್ಷೇಪಿಸಬಾರದು ಅಂತ ಉಂಟ? ನಮಗಿರುವಂತಹ ಶಂಕೆಯನ್ನ, ರಾಮನ ವ್ಯಕ್ತಿತ್ವದ ಕುರಿತಾಗಿ ನಮಗಿರುವಂತಹ ಅನುಮಾನವನ್ನು ವ್ಯಕ್ತಪಡಿಸಿರೋದು ತಪ್ಪ? ಶಂಕೆಯ ಖಂಡಿತ ಹೌದು. ಶಂಕೆಯಾದ ಪರಿಹಾರ ಮಾಡೋಣ. ಶಂಕೆ ಪರಿಹಾರ ನಿನ್ನಲ್ಲಿ ಕೇಳಿದ್ದಲ್ಲ, ಶಂಕೆಯ ನಿರ್ಧಾರ ನಮಗಾಗಿದೆ. ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಜಿಜ್ಞಾಸೆಯನ್ನು ನಾವು ತೊಡಗಿಸಿಕೊಂಡಾಗಿದೆ. ನಿರ್ದಿಷ್ಟತೆ ತಪ್ಪೆ ಎನ್ನುವುದು ನಿರ್ಣಾಯಕ ವಿಷಯ ಇಲ್ಲ. ಮತ್ತೆ ನಿನ್ನಲ್ಲಿ ಅದಕ್ಕೆಲ್ಲ ಸೂಚನೆ ಸಲಹೆ ಎಲ್ಲ ಕೇಳ್ತೇನೆ ಅಂತ ಮಾಡಿದ್ದೆ. ಹಾಗೆ ಅದು ಈ ಲೋಕದ ಉದ್ದಕ್ಕೂ ತಾನು ಹೇಳಿದ ಹಾಗೆ ಆಗಬೇಕು ಅಂತ ಒಂದೇ ಕಡೆ ಇದ್ದವರಿಗೆ ಮತ್ತೊಬ್ಬರನ್ನ ಹೇಳಿದ್ದನ್ನ ಕೇಳಬೇಕು, ಕೇಳಿಸಿಕೊಳ್ಳುವ ಗುಣವೂ ಇರುವುದಿಲ್ಲ. ಅದು ರಾಮನಲ್ಲಿ ನಾನು ಕಂಡ ಗುಣ.
ಈಗ ನೀನು ಹೇಳಿದ್ದು ಹೌದಾ? ಕೇವಲ ತನ್ನನ್ನು ತಾನು ವಿಜೃಂಭಿಸಿಕೊಳ್ಳುವುದಕ್ಕೆ, ತನ್ನನ್ನು ತಾನು ಉದ್ಘಾಟಿಸಿಕೊಳ್ಳುವುದಕ್ಕೆ ರಾಮ ಮಾಡಿದಂತಹ ಕಾರ್ಯ ಎನ್ನುವುದು ರಾಮ ಭಕ್ತರಾದಂತಹ ನಿಮಗೆ ಗುಣವಾಗಿಯೇ ಕಾಣುತ್ತದೆ ಬಿಟ್ಟರೆ ದೋಷವಾಗಿ ಕಾಣಲಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಯೋಚನೆ ಮಾಡಿ ನೋಡು. ರಾವಣ ದಶಕಂಠ, ಅವ ತ್ರಿಭುವನ ದಲ್ಲಣನೆ ಆಗಿರಲಿ, ತನ್ನದ್ದಾದಂತಹ ಪರಾಕ್ರಮದಿಂದ ಎಂಥ ಯೋಗ್ಯತೆಯನ್ನೇ ಸಂಪಾದಿಸಿದವನೇ ಆಗಿರಲಿ, ರಾವಣ ಅಂತ ಹೇಳಿದ್ರೆ ಒಬ್ಬ ಸ್ತ್ರೀ ಲಂಪಟ. ರಾವಣ ಅಂತ ಹೇಳಿದ್ರೆ ಹೆಣ್ಣಿನ ಮೋಹಿತನಾದವ. ಯಾವ ಕಾರಣಕ್ಕೂ ಒಬ್ಬಳು ಹೆಣ್ಣನ್ನ ಕಂಡ ಮನಸ್ಸು ಮಾಡಿದಂತಾದ್ರೆ ಅವಳನ್ನ ಕೂಡದೆ ಕಾಟ ಕೊಡದೆ ಬಿಡುವವ ರಾವಣ ಅಲ್ಲವೇ ಅಲ್ಲ. ಅದು ರಾವಣನ ವ್ಯಕ್ತಿತ್ವವನ್ನು ತಿಳಿದ ಎಲ್ಲರಿಗೂ ತಿಳಿದಿರುವಂತಹ ಸತ್ಯ. ಅಂತಹ ಒಬ್ಬ ದುಷ್ಟನಾದಂತಹ ರಾವಣ ರಾಮ ಮತ್ತು ಲಕ್ಷ್ಮಣರಿಬ್ಬರು ಇಲ್ಲದೆ ಇರುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಸೀತೆಯನ್ನು ಅಪಹರಿಸಿಕೊಂಡು ಹೋದ. ಲಂಕೆಯಲ್ಲಿ ಅಶೋಕವನದಲ್ಲಿ ಇರಿಸಿದ. 6-7 ತಿಂಗಳ ಪರ್ಯಂತರವಾಗಿ ಅಶೋಕಾವನದಲ್ಲಿಯೇ ಸೀತೆ ಉಳಿದಳು. 11 ತಿಂಗಳು. ಒಂದು ಮಾತನ್ನು ಕೇಳು. ಎಷ್ಟು? 11 ಸರಿ ಉಂಟಲ್ಲ? 11 ಸರಿ ಉಂಟಲ್ಲ? ತಪ್ಪಿದ್ರೆ ಹೇಳು, ನನ್ನದೇ ಸರಿಯಾಗಬೇಕು ಅಂತಿಲ್ಲ. ನಾನು ಅದಕ್ಕಿಂತ ಪರಮ ಸತ್ಯ ಗೊತ್ತಿದ್ರೆ ಹೇಳ್ಬೋದು. ನಾನು ರಾಮನ ಜೊತೆಯಲ್ಲಿ ಇದ್ದವಲ್ಲ, ನಾನು ರಾಮನ ಜೊತೆ ಇದ್ದವ. ನಾವು ಕಥೆ ಕೇಳಿದ್ದು, ನಮಗೆ ಲೆಕ್ಕ ಸಿಕ್ಕಿದ್ದು 6, ನಿನ್ಗೆ 11 ಇಟ್ಟು ಕತೆ ಕೇಳುವ ಅಲ್ಲಲ್ಲ, ಕತೆ ಕೇಳಿದ್ದು ತಪ್ಪಲ್ಲ, ಕೇಳುವ ಕತೆ ಸರಿಯಾಗಿ ಕೇಳಬೇಕು ಅಂತ ನಾನು ಹೇಳು. ಮತ್ ನೋಡು, ಅಲ್ಲೇ ಇದ್ದುಕೊಂಡು ಲೆಕ್ಕ ಮಾಡಿದವನಿಗೂ ಎಲ್ಲೋ ಇದ್ಕೊಂಡು ಕೇಳ್ಕೊಂಡು ಲೆಕ್ಕ ಮಾಡಿದವನಿಗೂ ಲೆಕ್ಕದಲ್ಲಿ ವ್ಯತ್ಯಾಸ ಬರ್ತದೆ. ಹಾಗಾದ್ರೆ ನೀನೊಂದು ಸೇತುವೆ ವಿಷಯದಲ್ಲಿಯೇ ಲೆಕ್ಕ ಕೊಟ್ಟದ್ದು ನೋಡಿದ್ರೆ ಎಷ್ಟು ಕಂಠಪಾಠ ಮಾಡ್ಕೊಂಡಿದೀಯ ಪುಣ್ಯಾತ್ಮ ಆ ವಿಷಯದಲ್ಲಿ. ನನಗೊಂದು ಸಂತೋಷ ಏನು ಗೊತ್ತಾ? ಏನು? ಈ ಕಂಠಪಾಠ ಎನ್ನುವ ಶಬ್ದದ ಅರ್ಥ ಎಂತದ್ದು? ಅಲ್ಲ, ಕೇಳುದು ಎಂತದ್ದು? ಕಂಠಪಾಠ ಅಂದ್ರೆ ಒಂದು ವಿಷಯದ ಕುರಿತಾಗಿ ಬಹಳಷ್ಟು ಕಷ್ಟಪಟ್ಟು ಅದಷ್ಟನ್ನು ಓದ್ಕೊಂಡು. ಕಷ್ಟಪಟ್ಟವರಿಗೆಲ್ಲ ಅದು ಬರುವುದಿಲ್ಲ, ಅದು ಇಷ್ಟಪಟ್ಟವರಿಗೆ ಮಾತ್ರ ಬರುವುದು. ನಾನು ನಿನ್ನಲ್ಲಿ ಕೇಳ್ತೇನೆ, ಒಬ್ಬರು ಬ್ರಾಹ್ಮಣರಲ್ಲಿ ನಮ್ಮ ಮನೆಯಲ್ಲಿ ಇಂಥದ್ದೊಂದು ಪೂಜೆ ಆಗಬೇಕು ಅಂತ ನಾವು ಅವರಲ್ಲಿ ಅರಿಕೆಯನ್ನು ಇಡ್ತೇವೆ. ಬ್ರಾಹ್ಮಣರು ಬಂದು ನಮ್ಮಲ್ಲಿ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ದೇವರ ಮುಂದೆ ಮಂತ್ರವನ್ನು ಹೇಳ್ತಾರೆ. ಅವರು ಪುಸ್ತಕ ಇಟ್ಕೊಂಡು ಹೇಳ್ತಾರೆ. ಏನ್ ಹೇಳ್ತಾರೆ? ಅದು ಕಂಠಪಾಠ. ಅವರ ಜ್ಞಾನದಲ್ಲಿದ್ದಂತಹ ಮಂತ್ರವನ್ನ ಲೋಕದ ಜನರ ಭವದಲ್ಲಿದ್ದಂತಹ ಅವರ ಭವಣೆಯನ್ನು ದೂರ ಮಾಡುವುದಕ್ಕೆ ಮಂತ್ರವನ್ನ ಪಠಿಸ್ತಾರೆ. ಅವ್ರ ಜ್ಞಾನ ಅಂತ ಹೇಳಿದ್ರೆ ಆ ಪುಸ್ತಕ ಎದುರಿಗಿಟ್ಟುಕೊಂಡಾಗ ಅವ್ರ ತಲೆ ಒಳಗೆ ಹೋದದ್ದು ಅವ್ರು ಪೂರ್ಣ ಓದಿ ಕಂಠಪಾಠ ಮಾಡಿದ್ದಾರೆ. ನನಗೆ ಇದಕ್ಕೆ ಉತ್ತರ ಹೇಳಿ. ಯಾವುದಕ್ಕೆ? ಈಗ ಬ್ರಾಹ್ಮಣರು ಜ್ಞಾನದಿಂದ ಹೇಳ್ತಾರೆ ಅಂತ ಹೇಳಿದೆಯಲ್ಲ, ಆ ಜ್ಞಾನ ಬ್ರಾಹ್ಮಣರ ತಲೆ ಒಳಗೆ ಹೋಗ್ಲಿಕ್ಕೆ ಆ ಪುಸ್ತಕ ಇಟ್ಟಾಗ ಅದೆಲ್ಲ ಬಂದು ತಲೆ ಒಳಗೆ ಹೋಯ್ತು ಅಥವಾ ಅವ್ರು ಕಂಠಪಾಠ ಮಾಡಿದ್ರು ಅಂತ ಹೇಳಿ ನಾನು ನಿನ್ನಲ್ಲಿ ಕೇಳ್ತೇನೆ. ಕೇಳಿ. ನಿನಗೆ ಅಮ್ಮ ಎನ್ನುವ ಶಬ್ದವನ್ನ ಯಾರು ಹೇಳಿಕೊಟ್ಟದ್ದು? ಯಾರು ಹೇಳಲಿಲ್ಲ. ಯಾವ ಮಕ್ಕಳಿಗೂ ಯಾರು ಹೇಳಿಕೊಡುವುದಿಲ್ಲ, ತಾನಾಗಿಯೇ ಬರುವ ಶಬ್ದ. ಯಾವುದು? ಅಮ್ಮ ಎನ್ನುವ ಶಬ್ದ. ಅದು ಹುಟ್ಟಿದ್ದೆಲ್ಲಿಂದ? ಎಲ್ಲಿಂದ? ಅಲ್ಲ, ಎಲ್ಲಿಂದ? ನಮ್ಮ ಬಾಯಿಂದಲೇ. ನಮ್ಮ ಬಾಯಿಂದಲೇ. ಅಮ್ಮ ಎನ್ನುವ ಶಬ್ದ ಎಲ್ಲಿಂದ ಹುಟ್ಟಿದ್ದು ಎನ್ನುವುದಕ್ಕಿಂತಲೂ ಆಡುವ ಮಗು ಯಾರು ಎನ್ನುವುದು ಮುಖ್ಯ. ಪ್ರತಿಯೊಂದು ಮಗುವು ಅಮ್ಮ ಎನ್ನುವುದನ್ನು ಕರೆಯುವಾಗ ಯಾರೋ ಹೇಳಿಕೊಟ್ಟು ಕರೆಯುವುದಲ್ಲ, ಸ್ವಾಭಾವಿಕವಾಗಿ ಬರುವಂತದ್ದು. ಭೂಮಿಗೆ ಬಂದ ಪ್ರಥಮ ಕಂದನ ಅಳುವ ಧ್ವನಿಯಿಂದ ಅಮ್ಮ ಎನ್ನುವಂತ ಪವಿತ್ರವಾದಂತಹ ಶಬ್ದ ಹುಟ್ಟಿಕೊಂಡದ್ದು. ನೀ ಸ್ವಲ್ಪ ವಿಸ್ತಾರವಾಗಿ ದೊಡ್ಡ ಮಟ್ಟದಲ್ಲಿ ಹೇಳಿದೆ, ನಾ ಎಲ್ಲ ಮಕ್ಕಳು ಅದೇ ಹೇಳ್ತಾರೆ ಅಷ್ಟೇ. ಈ ಕಂಠಪಾಠ ಮಾಡಿ ಹೇಳುವವರಿಗೂ ಆಗಿಂದಾಗ ಹೇಳುವವರಿಗೂ ಇಷ್ಟೇ ವ್ಯತ್ಯಾಸ ಇರುವುದು. ನಿನಗೆ ಇನ್ನೊಂದು ಗೊತ್ತಾ? ಹೇಳು. ಈ ಆಗದೆ ಇದ್ದವರ ಕೊನೆಯ ಪ್ರಯತ್ನ, ಆಗದೆ ಇದ್ದವರ ಕೊನೆಯ ಅಸ್ತ್ರ ಯಾವುದು ಗೊತ್ತಾ? ನನಗೆ ಗೊತ್ತಿಲ್ಲ. ಕೊನೆಯ ಅಸ್ತ್ರ ಯಾವುದು ಗೊತ್ತಾ? ನನಗಿನ್ನೂ ಆಗದೆ ಇದ್ದವರ ಕೊನೆಯ ಪ್ರಯತ್ನ, ಕೊನೆಯ ಅಸ್ತ್ರ ಯಾವುದು ಕೇಳಿದ್ರೆ ಅವ ಕಂಠಪಾಠ ಮಾಡ್ಕೊಂಡು ಬಂದು ಹೇಳ್ತಾನೆ, ಮತ್ತೊಬ್ಬರಿಂದ ಕೇಳ್ಕೊಂಡು ಬಂದು ಹೇಳ್ತಾನೆ ಅಂತ ಹೇಳುದು. ನಿನ್ನ ಹತ್ರ ಯಾರಾದ್ರೂ ಪ್ರಯತ್ನ ಮಾಡಬೇಡ ಅಂತ ಹೇಳಿದ್ರ? ಹೇಳಿಲ್ಲ. ನನಗಷ್ಟೆಲ್ಲ ಸಮಯ ಸಿಕ್ಕಿಲ್ಲ. ನಿನ್ನ ಹತ್ರ ಆಗದೆ ಇದ್ದದ್ದನ್ನ ಉಳಿದವರಿಂದ ಆಗಿದೆ ಅಂತಾದ್ರೆ ಅದನ್ನು ತಪ್ಪು ಅಂತ ಹೇಳುವುದಕ್ಕಿಲ್ಲ. ಭಾಗವತೋತ್ತಮರು ಕೀರ್ತನೆಯನ್ನ ಜ್ಞಾನದಲ್ಲಿ ಇರಿಸಿಕೊಳ್ತಾರೆ, ಅದು ಕಂಠಪಾಠವೇ. ಗುರುಗಳು ಶಿಷ್ಯಂದರಿಗೆ ವಿದ್ಯೆಯನ್ನು ದಾರ ಎರಿತಾರೆ. ಈಗ ನಾನು ಕಂಠಪಾಠ ಆಕ್ಷೇಪ ಮಾಡಿದ್ದಲ್ಲ, ನೀವು ಅದೇ ಮಾಡ್ಕೊಂಡಿದ್ದವ ಅಂತ ಹೇಳಿದೆ ಅಷ್ಟೇ. ತಡಿ, ನಾ ಆಕ್ಷೇಪ ಮಾಡಿದ್ದೇನೆ. ಯಾಕೆ ಮಾಡಿದೆ? ಅದೆಲ್ಲ ಮಾಡಬಾರ್ದು ಏನಾದ್ರು ಹೇಳಿದ್ದೇನೆ? ನೀವು ಅದೇ ಮಾಡು, ನಿಮ್ದು ಅದೇ ಮಾಡ್ಕೊಂಡಿರು, ನನ್ನ ಆಕ್ಷೇಪ ಇಲ್ಲ. ನೀನ್ ಇಂಥ ಪ್ರಶ್ನೆ ಕೇಳ್ತೀಯ ಅಂತ ನನಗೆ ಮೊದಲೇ ಹೇಳಿದ್ದೀಯಾ? ಇಲ್ಲ, ನಾನು ಹೇಳಿಕ್ ನೀವು ಮೊದಲು ಬಂದು ಹೋಗಿದ್ದೀಯಾ? ಅಲ್ಲ, ಆದ್ರಿಂದ ನೀನ್ ನಿನ್ನೆ ಬಂದು ನೋಡು, ನಾನು ನಾಳೆ ಬರ್ತಾ ಇದ್ದೇನೆ, ನೀ ಏನೇನೆಲ್ಲ ಅದೊಂದು ಕೇಳ್ಕೊಂಡು ಈಗ ನಿನ್ನ ಮಾತಿನಲ್ಲಿ ನಿನಗೇ ಉತ್ತರ ಉಂಟು. ನೀನು ನಿನ್ನೆ ಇಂಥದ್ದೇ ಪ್ರಶ್ನೆ ಕೇಳ್ತೀಯ ಅಂತ ನನಗೆ ಗೊತ್ತಿಲ್ಲದೆ ಇದ್ರು ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಅಂತಾದ್ರೆ ಇವನಲ್ಲಿ ಬರೇ ಅದೊಂದೇ ಇರುವುದಲ್ಲ, ಪ್ರತ್ಯುತ್ಪನ್ನ ಮತಿತ್ವವು ಉಂಟು. ನನಗೆ ತಿಳಿಯದ ಪ್ರಶ್ನೆ ನೀನು ಕೇಳಿದರು ಉತ್ತರ ಕೊಡುವಂತ ಯೋಗ್ಯತೆ ನನಗುಂಟು. ವ್ಯಕ್ತಿಯಲ್ಲಿದ್ದಂತ ಒಳ್ಳೆಯ ಗುಣವನ್ನು ಒಪ್ಪಬೇಕು, ಜೊತೆಯಲ್ಲಿದ್ದಂತ ಅವನಲ್ಲಿದ್ದಂತ ಸರ್ವಗುಣವನ್ನು ತಿಳಿಯಬೇಕೆನ್ನುವ ಕಲ್ಪನೆ ನಿನಗೂ ಬೇಕು. ಬರೇ ಒಂದೇ ವಿಷಯವನ್ನು ದೋಷ ಅಂತ ಆಡುವುದಲ್ಲ, ಒಬ್ಬೊಬ್ಬರ ಯೋಗ್ಯತೆ ಒಂದೊಂದು. ಈಗ ನನ್ನದನ್ನು ಹೇಳುವುದಿದ್ರೆ ನಿನಗೂ
ಒಂದು ವಿಶೇಷವಾದ ಶಕ್ತಿ ಉಂಟು. ಯಾವ್ದು ಹೇಳಿ? ಯಾರು ನನಗೆ ಗೊತ್ತಿಲ್ಲ ಇನ್ನು. ಯಾರೇ ಎಷ್ಟೇ ಅರ್ಥಗರ್ಭಿತವಾದಂತ ಮಾತನಾಡಿದ್ರು ಕೂಡ ಅದು ಸಯ್ಯವಲ್ವೋ ಗೊತ್ತಿಲ್ಲ. ಅಷ್ಟೊತ್ತಿಗೊಂದು ನಿನಗೊಂದು ತಗೊಂಡು ಹೊತ್ತಾಕಿ ವಿಜೃಂಭಿಸ್ಲಿಕ್ಕೆ ಗೊತ್ತುಂಟು. ಆದರೆ ಇದನ್ನು ಎಷ್ಟು ವರ್ಷದ ನಿನ್ನ ಒಡನಾಟದ ಅನುಭವದಲ್ಲಿ ಹೇಳ್ತಾ ಇದ್ದದ್ದು? ಇಷ್ಟು ಹೊತ್ತನೆ ನಿನ್ನ ಒಡನಾಟದಲ್ಲಿ ಇವತ್ತೇ ಇಲ್ಲಿಗೆ ಬಂದು ನಿನಗೆ ನನ್ನ ಈ ಗುಣ ಎಲ್ಲ ಹೇಗೆ ಗೊತ್ತಾಯ್ತು? ಗೊತ್ತಾ? ಹೇಗೆ ಗೊತ್ತಾಯ್ತು? ರಾಮನೆಂಬಂತ ವ್ಯಕ್ತಿಯ ಕುರಿತಾಗಿ ನಾನು ಹೇಳುವ ಮೊದಲೇ ನಾನು ಇಷ್ಟೊತ್ತರಿ ಕಂಠಪಾಠ ಹೇಳಿದ್ದೇನೆ ಅಂತ ನನಗೂ ನಿನಗೂ ಮೊದಲು ಒಡನಾಟ ಇತ್ತ? ನನಗೂ ನಿನಗೂ ಮೊದಲು ಒಡನಾಟ ಇತ್ತ. ನಾನು ಇಷ್ಟೊತ್ತರಿ ಕಂಠಪಾಠ ಮಾಡ್ಕೊಂಡಿದ್ದೇನೆ ಅಂತ ನಿನ್ನ ಮುಂದೆ ಯಾವ್ದಾದ್ರು ಹೇಳಿದ್ದೇನೆ? ಯಾಕೆ ಹೇಳಿದ್ದೇನೆ? ಹೇಳದೇ ಇದ್ರು ನಿನ್ನ ಬಾಯಲ್ಲದು ಬಂದದ್ದು ಯಾಕೆ ಹೇಳಿದ್ದೇನೆ ಕೇಳಿ. ರಾಮನ ವಿಷಯದಲ್ಲಿ, ಆ ಸೇತುವೆ ಕಟ್ಟಿದ ವಿಷಯದಲ್ಲಿ ಎಲ್ಲ ಸಂಖ್ಯಾಬಲದಿಂದಲಾಗಿ ಅದನ್ನ ನಿಖರವಾಗಿ ಹೀಗೆ ಅಂತ ಹೇಳಿದೆಯಲ್ಲ, ಹಾಗಾಗಿ ನೀನು ಆ ರೀತಿಯ ಕಂಠಪಾಠ ಅಂತ ಹೇಳಿದ್ ಬಿಟ್ರೆ ಮತ್ತೆ ನಿನ್ನನ್ನು ಆಕ್ಷೇಪ ಮಾಡಿದ್ದಲ್ಲ. ನನಗೆ ಅದಕ್ಕಿಂತಲೂ ಆಶ್ಚರ್ಯ ಆದದ್ದೇನು ಗೊತ್ತಾ? ರಾಮನ ವಿಷಯದಲ್ಲಿ ಅಷ್ಟೊಂದು ರೋಷಾವೇಶನಾಗಿ ಮಾತಾಡ್ತಾ ಇದ್ದವ ನಾನು ಖಂಡಿಸಿದಂತ ವಿಷಯದಲ್ಲಿ ಸಮರ್ಥಿಸುವುದಕ್ಕೆ ಮುಂದಾದವ, ರಾಮನ ವಿಷಯ ಬಿಟ್ಟು ಕಂಠಪಾಠದ ಬಗ್ಗೆ ಇಷ್ಟೊತ್ತು ಮಾತಾಡಿದೆಯಲ್ಲ, ಸದ್ಯ ಏನಾದ್ರೂ ಅವಘಡ ಆಗಿತ್ತ ಕಂಠಪಾಠದ್ದು? ಅವಘಡದ ಬಗ್ಗೆ ಯೋಚಿಸುತ್ತಾ ಇರುವುದು ಯಾರು ಗೊತ್ತಾ? ಮತ್ತೊಂದು ಅವಘಡ ಮಾಡ್ಕೊಳ್ಳಿ. ಅಲ್ಲ, ಈ ಹನುಮನ ಜೀವನದಲ್ಲಿ ನಿನ್ನಂತ ಎಂತೆಂಥವರೆಲ್ಲ ಅವಘಡ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಅವಘಡವನ್ನ ಮಾಡುವುದಕ್ಕೆ ಬಂದದ್ದು ಈ ಹನುಮಂತನನ್ನ ಮುಗಿಸಬೇಕು ಅಂತ ಎನ್ನುವ ವಿಶ್ವಾಸ ನನಗುಂಟು. ಎಂತಹ ಅವಘಡ ಬಂದರು ಅವ್ರಿಗೆ ಗೊತ್ತಿಲ್ವಾ ನೀ ಚಿರಂಜೀವಿ ಅಂತ? ಅಲ್ಲ, ನನಗೊಂದು ಸಂಶಯ. ಅಲ್ಲ, ಮುಗಿಸುವುದಕ್ಕೆ ಅಂದ್ರೆ ಅವ್ರಿಗೆ ಎಂತ ಹೆಡ್ರ ಮಹಾರಾಯ ಎಲ್ಲ ನಿನ್ನತ್ರ ಆದ್ರಲ್ಲ ಅಂತ ಅದಕ್ಕೆ ಹೇಳಿದ್ದ ನಿನ್ನಂತವ್ರೆ ಅಂತ. ಎಂತವರೇ ಅವಘಡವನ್ನ ಮಾಡಿ ಹನುಮಂತನನ್ನ ಮುಗಿಸುವುದಕ್ಕೆ ಬಂದರೆ ಈ ರಾಮ ಎನ್ನುವ ಕ್ಷೇತ್ರದಲ್ಲಿ ನಿಂತಹ ನಾನು ಎಂತಹ ಅವಘಡಕ್ಕೂ ಬೆಲೆ ಕೊಡದೆ ನಿಂತ ಕ್ಷೇತ್ರದಲ್ಲಿ ನನಗೆ ಆದಷ್ಟು ದೇವರ ಅನುಗ್ರಹದಿಂದ ನ್ಯಾಯ ಮಾಡ್ತಾನೆ ಎನ್ನುವಂತಹ ವಿಶ್ವಾಸ ನನಗುಂಟು. ಆದ್ರಿಂದ ನಿನಗದ್ರಲ್ಲಿ ಮಾಡಬೇಡ. ನಮ್ಮ ಸಭೆಯವರು ಎಂತಹ ವಿಶಾಲ ಹೃದಯಗಳು. ಸಭೆಯಲ್ಲಿದ್ದವರು ಎಲ್ರಿಗೂ ಬುದ್ಧಿ ಉಂಟು, ನನಗುಂಟು. ನಮ್ಮ ಸಭೆಯಲ್ಲಿದ್ದವರು ಅವರು ನಮ್ಮ ಸಭೆಯಲ್ಲಿದ್ದವರು ಅವ್ರಿಗೆ ಬುದ್ಧಿ ಬಂದದ್ದು ಎಲ್ಲಿಂದ? ಅರಸನಾದಂತಹ ನನ್ನಿಂದ. ಹಾಗಾಗಿ ಅರಸನಾದ ನನ್ನಿಂದ ನನ್ನ ಪ್ರಜೆಗಳು ಹೌದಲ್ವ? ಅವರಿಗೆಲ್ಲ ಗುರು ಅಂತಲ್ಲ, ನನ್ನಿಂದ ರಾಜನಂತೆ ಯಥಾ ರಾಜ ತಥಾ ಪ್ರಜಾ. ನಿನ್ನ ಶಾಸನಕ್ಕಲ್ಲ, ಆಡಳಿತದಲ್ಲಿ ನಾವು ಅದನ್ನ ಅನುಷ್ಠಾನಗೊಳಿಸಿದವರು. ಆದ್ರಿಂದ ಅದನ್ನು ಒಪ್ಪಿಕೊಳ್ತಾ ಇದ್ದೇನೆ. ಮತ್ತೆ ನೋಡು, ಈಗ ಕಂಠಪಾಠ ಎಲ್ಲ ಬಿಡು, ನಾನೀಗ ಕಲಿ ಅಂತ ಕೇಳಿದ್ನಲ್ಲ, ಅದನ್ನು ಬಿಡು. ಯಾವುದು? ಅದನ್ನು ಈಗ ಹೇಳಿದ್ಯಲ್ಲ, ವಿಷಯ ಬಿಡುವುದಿಲ್ಲ. ಸಂದರ್ಭದಲ್ಲಿ ಹೇಳಬೇಕಾದದ್ದನ್ನ ಹೇಳುವ ವಿಚಾರವನ್ನ ಎಷ್ಟೇ ಯಾರು ಆಕ್ಷೇಪ ಮಾಡಿದ್ರು ಹೇಳುವುದು ಅದು ಪ್ರಸಂಗಕ್ಕೆ ಸಂಬಂಧಪಟ್ಟು ಬಿಟ್ಟೆ ನನಗೆ ಗೊತ್ತುಂಟು ಅಂತ ಹೇಳುವುದಲ್ಲ. ನಿರ್ದಿಷ್ಟವಾಗಿ ಇಂತಿಂತ ಪ್ರಸಂಗದಲ್ಲಿ ರಾಮಚರಿತ್ರೆಯಲ್ಲಿ ಯಾವ ಪ್ರಸಂಗದಲ್ಲಿ ಏನು ಹೇಳಬೇಕು ಅಂತ ರಾಮನ ಅನುಗ್ರಹದಿಂದಲೇ ಪ್ರದತ್ತವಾದಂತಹ ಜ್ಞಾನ ಇದು. ಸೂರ್ಯನ ಅಂಗಳಕ್ಕೆ ಹೋಗಿ ಸೂರ್ಯನಿಂದ ವ್ಯಾಕರಣವನ್ನು ಅಭ್ಯಾಸ ಮಾಡಿ ಬಂದವನಾದಂತೆ ನಿನ್ನಂತ ವ್ಯಾಕರಣಹೀನರ ಮುಂದೆ ಹೇಗೆ ಮಾತಾಡಬೇಕು ಗೊತ್ತುಂಟು. ಈಗ ನೀನು ಸೂರ್ಯನಲ್ಲಿ ಹೋಗಿ ವ್ಯಾಕರಣ ಕಲಿತು ಬಂದೆ, ನಾನು ಸಂತೋಷ ಪಡುತ್ತೆ, ಈಗಲೂ ಸಂತೋಷ ಪಟ್ಟಿದ್ದೇನೆ. ನಾನಂತ ವ್ಯಾಕರಣ ಮೂರ್ಖರು ಅಂತ ಹೇಳಿದಿಲ್ಲ, ನಾನು ಅಲ್ಲ ಅಂತ ನಿನ್ಗೆ ಯಾರು ಹೇಳಿ? ಇಷ್ಟೊತ್ತಿನೊಳಗೆ ಗೊತ್ತಾಯ್ತಲ್ಲ. ಹಾಗೆ ಮಂಗಗಳು ಗೊತ್ತು ಮಾಡಿದ್ರೆ ದೊಡ್ಡ ವಿಶೇಷ ಅಲ್ಲ. ಅದು ಹಾಗೆ ಎದುರಿಗಿದ್ದವರು ಏನೂ ಅಲ್ಲ ಅಂತ ತಿಳ್ಕೊಂಡ್ರೆ ಮಾತ್ರ ನನಗೆ ನಾವು ವಿಜೃಂಭಿಸ್ಲಿಕ್ಕೆ ಸಾಧ್ಯ ಉಂಟು. ನನಗೆ ಈಗ ಒಂದು ಅರ್ಥ ಆಯ್ತು. ಯಾವುದು? ಮಂಗನ ಮುಂದೆ ನಾವು ಮಂಗನೇ ಆಗಿರ್ಬೇಕು, ಬಿಟ್ರೆ ಮನುಷ್ಯತ್ವ ತೋರಿಸಬಾರ್ದು ಅಂತ. ನಿನಗಾದ್ರೂ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಹಾಗತ್ ನಾ ಮಂಗ ಆಗುವುದಿಲ್ಲ. ಬರ್ತಾ ಮಂಗನ ದಾರಿಯಲ್ಲೇ ಬರ್ತಾ ಇದ್ದೇನೆ. ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳಿ, ಈಗ ನಿನಗಿರುವ ಸಮಸ್ಯೆ ಯಾವುದು ಅಂತ ಕೇಳ್ತೇನೆ. ಅದು ಮುಗಿತಲ್ಲ, ಅವನು ಕಲಿ ಪ್ರಕರಣ ಮುಗೀತು. ಹಾಗೆಯೇ ಈಗ ನಾನು ಹೇಳಿದ ಹಾಗೆ ನೀನು ತಿಳಿದು ನೋಡು. ಆ ಸೀತೆಯನ್ನು ಅಪಹರಿಸಿಕೊಂಡು ಹೋದ, ಅಲ್ಲಿಯೇ ಲಂಕೆಯಲ್ಲಿ ಇರಿಸಿಕೊಂಡ, ಅಶೋಕಾವನದಲ್ಲಿ ಉಳಿದಿರುವಂತಹ ಸೀತೆ ಆಮೇಲೆ ರಾವಣಾದಿಗಳನ್ನ ಕೊಂದ ಬಳಿಕ ತಂದ ಎನ್ನುವುದು ನಾವು ತಿಳಿದಿರುವಂತಹ ಸತ್ಯ. ಅದುವೇ ಹೌದು ಅಂತಾದ್ರೆ ಒಬ್ಬ ರಕ್ಕಸನ ಜೊತೆಯಲ್ಲಿ ಅಷ್ಟು ಸುದೀರ್ಘವಾದಂತಹ ಅವಧಿಯಲ್ಲಿ ಕಾಲ ಕಳೆದಿರುವಂತಹ ಒಬ್ಬಳು ಹೆಂಡತಿಯನ್ನ ಈ ಪ್ರಪಂಚದ ಯಾವ ಮೂರ್ಖ ಗಂಡನಾದರೂ ಮತ್ತೆ ಹಿಂದಕ್ಕೆ ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಮೂರ್ಖ ಗಂಡನಾದರೂ ಹಿಂದೆ ಪಡೆಯುವುದು. ಒಂದು ಮಾತು ಕೇಳಿದ್ದೀಯಾ? ಪುಸ್ತಕ ವನಿತಾ ವಿತ್ತ ಇದು ಮತ್ತೊಬ್ಬರ ಕೈಯನ್ನ ಸೇರಿತು ಅಂತಾದ್ರೆ ಹಿಂತಿರುಗಿ ಬರುವಾಗ ಮೊದಲಿನ ಸ್ಥಿತಿಯಲ್ಲಿ ಬರುವುದಿಲ್ಲ ಎನ್ನುವುದು ಶಾಸ್ತ್ರ ಸಮ್ಮತವಾದಂತಹ ನುಡಿ. ಅದುವೇ ಹೌದು ಅಂತಾದ್ರೆ
ಸೀತೆ ಎನ್ನುವಳೊಬ್ಬಳು ಹೆಣ್ಣು, ರಾವಣನೆನ್ನುವ ಒಬ್ಬ ಕೆಟ್ಟ ರಕ್ಕಸ. ಅಂತ ರಕ್ಕಸನ ಆಡಳಿತದಲ್ಲಿ ಒಳಪಟ್ಟಿರುವಂತಹ ಆ ಪ್ರದೇಶದಲ್ಲಿ ಒಬ್ಬಂಟಿಯಾಗಿರುವಂತಹ ಸೀತೆ ವರ್ಷಾನುಗಟ್ಟಲೆ ಅಲ್ಲಿರ್ತಾಳೆ ಅಂತಾದ್ರೆ ಅಲ್ಲಿಯ ಪರಿಸ್ಥಿತಿ ಏನಾಗಿರಬಹುದು? ಮರ್ಯಾದಾ ಪುರುಷೋತ್ತಮ ಎನ್ನುವುದಾಗಿ ಹೇಳಿಸಿಕೊಂಡಿರುವಂತಹ ರಾಮ ಈ ರೀತಿಯಾಗಿ ರಾವಣನ ವಶವರ್ತಿಯಾಗಿರುವಂತಹ ಹೆಂಡತಿಯ ಜೊತೆಯಲ್ಲಿ ಮತ್ತೆ ಪುನಃ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಮುಂದಾದಂತಾದ್ರೆ ಈ ಧರೆಯಲ್ಲಿ ಅದಕ್ಕಿಂತಲೂ ಅಪಹಾಸ್ಯ ಬೇರೆ ಉಂಟು ಅಂತ ಕೇಳ್ತೇನೆ. ಯಾವ ಮೂರ್ಖನಾದ ಗಂಡನು ಸ್ವೀಕರಿಸುವುದಿಲ್ಲ ಅಂತ ಹೇಳಿದಲ್ಲ, ಹಾ. ಇಷ್ಟನ್ನು ಹೇಳುವುದಕ್ಕೆ ನೀನು ಮೂರ್ಖನ? ಹೌದಾ? ಅಯ್ಯಾ, ನುಡಿವೆ ಮೂರ್ಖರೇ ನುಡಿವೆ ಮೂರ್ಖರೇ ಸೀತೆ ಭುವನ ಶಕ್ತಿ ಮೂಢರೇ. ಇವಳ ದೆಸೆಯಲಿ ಕಳ್ಳರ ತಾಳೆ ವಿಶ್ವಮೋ ಮೂಲ ಪುರುಷ ವಿಶ್ವಮೂರ್ತಿ ಅಗ್ನಿ ಜ್ವಾಲೆ ಹೊರಗೆ ಸೇರ್ಪನೋ ಅಗ್ನಿ ಜ್ವಾಲೆ
ಸೇರ್ಪನು ಸತಿಯ ಸತಿಯದ ಮೇಲೆ ಕೂಡಿ ಸತಿಯದ ಮೇಲೆ ಕೂಡಿ ಮುದವ ಮೂಲ ಪ್ರಕೃತಿ ಇವಳ ದೆಸೆಯಲ್ಲಿ ಕಲಹ ನಿರ್ಮೂಲ ಕೈವಟವನದಿಂದಲೇ ತಾಳಿದ ಭಾವತಾದ ಮೂಲ ಪುರುಷ ವಿಶ್ವಮೂರ್ತಿ ಅರಿದು ಅಗ್ನಿ ಮುದವತಾದ ಶ್ರೀರಾಮ ಮುದವತಾದ ಯನ್ನ ರಾಮ ಶ್ರೀರಾಮ ಪ್ರಭು ರಾಮ 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 ಭುವನ ಲೋಕಮಾತೆ ಸೀತೆ ಭುವನ ಖ್ಯಾತೆ ಭುವನ ಖ್ಯಾತೆ ಭುವನ ಖ್ಯಾತೆ ಆದಿಶಕ್ತಿ ಆದಿಶಕ್ತಿ ಪರಾಶಕ್ತಿ ಮೂಢನೇ ಅಗ್ನಿ ಜ್ವಾಲೆ ಜ್ವಾಲೆ ಜ್ವಾಲೆಯೊಳಗೆ ಬದುಕಿಸಿದನು. ಆಮೇಲೆ ಕೂಡಿ ಮುದವ ತಾಡನು ಸತಿಯನ ಮೇಲೆ ಕೂಡಿ ಮುದವ ತಾಡ ನೀಯಾಗೆಂದು ನುಡಿವೆ ಮೋಗನೇ ವೀರಮಣಿ, ಇದು ರಾಮನಾಮದ ಪ್ರಭಾವ. ನೀನಲ್ಲಿ ಕೇಳ್ತೇನೆ, ಹೀಗೆಲ್ಲ ಹೇಳ್ತಾ ಇದ್ದೀಯ, ಯಾತಕ್ಕೆಂತು ನುಡಿವೆ ಮೂರ್ಖನೇ? ನೀನು ಮೂರ್ಖನೇ ಅಂತಲ್ಲ, ಇಂತಹ ಮಾತನಾಡುವುದಕ್ಕೆ ನೀನು ಮೂರ್ಖನಾ? ಅಲ್ಲ, ವಂಶದ ಹಿರಿಯವರಿಂದ ಪರಂಪರಾನುಗತವಾಗಿ ಬಂದಂತಹ ಪೀಠವನ್ನ ಏರಿ ಸ್ವಯಂ ಯೋಗ್ಯತೆಯಿಂದ ಜ್ಯೋತಿರ್ಮೇಧವನ್ನು ಕಟ್ಟಿ ಬೆಳೆಸಿ ನೀನು ಮತ್ತೊಬ್ಬರ ಮೇಲೆ ದಾಳಿ ಮಾಡಲಿಲ್ಲ. ಪೂರ್ವದಲ್ಲಿ ಮತ್ತೊಬ್ಬರು ನಿನ್ನ ಮೇಲೆ ದಾಳಿ ಮಾಡಿದ ಇತಿಹಾಸ ಇಲ್ಲ.
ಮತ್ತೊಬ್ಬರು ದಾಳಿ ಮಾಡಬೇಕು ಅಂತಾದ್ರೆ ಶಿಥಿಲಗೊಂಡಲ್ಲಿಗೆ ಮಾತ್ರ ದಾಳಿ ಮಾಡುವುದು. ದಾಳಿ ಮಾಡಲಿಲ್ಲ ಅಂತಾದ್ರೆ ನಿನ್ನ ಯೋಗ್ಯತೆ ಏನು ಎಷ್ಟು ಎನ್ನುವುದನ್ನ ಲೋಕಮುಖಕ್ಕೆ ತೋರ್ಪಡಿಸಿದ್ದೀಯ. ಬರೀ ಬಲವೊಂದೇ ತೋರಿಸಿದ್ರು ಸಾಕಾಗುವುದಿಲ್ಲ, ಜ್ಞಾನವೂ ತೋರ್ಪಡಿಸಬೇಕಾಗ್ತದೆ. ಆದ್ರೆ ಕಟ್ಟಿದ್ದು ತಪ್ಪು ಅಂತ ಹೇಳುವುದಿಲ್ಲ. ತಪ್ಪು ಅಂತ ಹೇಳುವುದಿದ್ರೆ ಕುದುರೆಯ ಹಣಿಯಲ್ಲಿದ್ದಂತಹ ಲೇಖನದಲ್ಲಿ ನಾವೇ ಬರೆದಿರಿಸಿದವರಿದ್ದೇವೆ. ಬಲವಂತರು ಕುದುರೆಯನ್ನು ಕಟ್ಟಬೇಕು, ಬಲವಿಹೀನರಾದವರು ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಬಲವಂತರು ಕುದುರೆಯನ್ನು ಕಟ್ಟಬೇಕು. ಯಾವ ಬಲ ಇದ್ದವರು ಕಟ್ಟಬೇಕು? ಯಾವ ಬಲ? ತೋಳಿನಲ್ಲಿ ನಿಕ್ಷೇಪವಾದ ಬಲವನ್ನು ನಂಬಿಕೊಂಡು ಕುದುರೆಯನ್ನು ಕಟ್ಟುವುದಲ್ಲ. ತಾವು ಆರ್ಜಿಸಿದಂತ ಧರ್ಮದ ಬಲ ಎಷ್ಟುಂಟು ಎನ್ನುವುದನ್ನು ಯೋಚಿಸಿ ಕುದುರೆಯನ್ನು ಕಟ್ಟಬೇಕು. ಕುದುರೆಯನ್ನು ಕಟ್ಟುವುದು ಕ್ಷಾತ್ರ. ಅದನ್ನ ಈಗ ನೀ ಹೇಳುವುದಕ್ಕಿಂತಲೂ ಆ ಲೇಖನದಲ್ಲಿ ಹಾಗೆ ಬರೀಬಹುದಿತ್ತಲ್ಲ. ಅಲ್ಲ, ಖಂಡಿತ ಧರ್ಮದ ಬಲ ಇದ್ದವರು ಕಟ್ಟಬಹುದು ಅಂತ. ಅಲ್ಲ, ನಾವು ಅದನ್ನು ಬಿಟ್ಟು ಬಲ ಇದ್ದವರು ಕಟ್ಟಬೇಕು ಅಂತ ಬರೆದರೆ ಯಾರಾದ್ರೂ ತಿಳಿಯುವುದು ಹಾಗೆ ತೋಳ್ಬಲ ಅಂತಲೇ. ನಾವು ತಿಳ್ಕೊಂಡದ್ದು ಹೇಗೆ? ಈ ಲೇಖನ ನಾಡಿನ ಸಾಮಾನ್ಯದವರಿಗಲ್ಲ, ನಾಡಿನ ದೊರೆಗಳಾದವರಿಗೆ ಮಾತ್ರ. ಹೌದು, ದೊರೆಯಾದವನು ಜ್ಞಾನ ಸಂಪತ್ತನ್ನು ಹೊಂದಿರ್ತಾನೆ ಎನ್ನುವ ನೆಲೆಯಲ್ಲಿ ಇಷ್ಟೇ ಬರೆದದ್ದು. ಈಗ ಇನ್ ಬೇಕಾದ್ರೆ ಮುಂದೆ ರಾಮನಲ್ಲಿ ಹೇಳಿ ಸೇರಿಸಲಿಕ್ಕೆ ಹೇಳುವ. ಖಂಡಿತ ಆ ಶಬ್ದ ಅರ್ಥ ಆಗದೆ. ಒಬ್ಬ ಕ್ಷತ್ರಿಯ ವೀರನಾದವನಿಗೆ ಮುಖ್ಯವಾಗಿ ಬೇಕಾದದ್ದು ತೋಳ್ಬಲ. ಒಬ್ಬ ಕ್ಷತ್ರಿಯ ವೀರ ವಿಜೃಂಭಿಸುವುದು ತನ್ನ ದೈಹಿಕವಾದಂತಹ ತೋಳ್ಬಲದಿಂದ. ಅಂತ ಒಬ್ಬ ಕ್ಷತ್ರಿಯ ಅರಸನಿಗೆ ಈ ಲೇಖನವನ್ನ ಓದುವ ಜಾಣ್ಮೆ ಎಷ್ಟೇ ಇದ್ರೂ ಬಲ ಇದ್ದವರು ಕಟ್ಟಬೇಕು ಅಂತ ಹೇಳಿದ್ರೆ ದೈಹಿಕವಾದಂತಹ ಬಲ ಎನ್ನುವುದೇ ಅದಕ್ಕೆ ಅರ್ಥ ಬರುವುದು. ಈಗ ಧರ್ಮದ ಬಲ ಅಂತ ತಿಳ್ಕೊಳ್ಳುವುದಕ್ಕೆ ಯಾವ್ದಾದ್ರು ಮಠಾಧೀಶರೆಲ್ಲ ಹೋಗುವ ಕುದುರೆ ಆದ್ರೆ ಅಡ್ಡಿಲ್ವಾಗಿ ಗೂಳಿಗೂ ಬಲ ಇರ್ತದೆ. ಹಾಗಂತ ಗೂಳಿಯನ್ನು ತಂದು ಸಿಂಹಾಸನ ಏರಿಸಲಿಕ್ಕೆ ಆಗುವುದಿಲ್ಲ. ಬಲಸ್ಯ ಪೃಥ್ವಿ ಎನ್ನುವಂತಹ ಒಂದು ಮಾತುಂಟು. ಅದನ್ನ ಶಬ್ದವನ್ನ ಹಾಗೆ ತಿಳಿದುಕೊಳ್ಳುವುದಿದ್ರೆ ತೋಳಿನಲ್ಲಿ ನಿಕ್ಷೇಪವಾದಂತಹ ಬಲದಿಂದ ಮಾತ್ರ ಅಂತ ಅದಲ್ಲ. ಒಬ್ಬ ನಾಡಿನ ದೊರೆಯಾದವನಿಗೆ ತೋಳಿನಲ್ಲಿ ನಿಕ್ಷೇಪವಾದ ಬಲಕ್ಕಿಂತ ಹೆಚ್ಚಾಗಿ ಅವನಲ್ಲಿ ಜ್ಞಾನದ ಬಲ, ಧರ್ಮದ ಬಲ ಎನ್ನುವುದು ಹೆಚ್ಚಾಗಿರಬೇಕು. ಹಾಗಾಗಿ ಬಲ ಇದ್ದವರಿಗೆ ಪೀಠ ಅಲ್ಲ, ಧರ್ಮದ ಬಲ, ಜ್ಞಾನದ ಬಲ ಇದ್ದವರಿಗೆ ಪೀಠ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಈ ವಿಷಯದಲ್ಲಿ ನೀನು ಏನ್ ಹೇಳಿದ್ರು ಒಪ್ಪುವುದಿಲ್ಲ. ಬೇಡ. ಬಲ ಇದ್ದವರು ಕಟ್ಟಿ ಕಾದುವುದು, ಬಲಹೀನರಾದವರು ಕಪ್ಪ ಕಾಣಿಕೆ ಕೊಡುವುದು. ಕಟ್ಟಿ ಕಾದುವುದು ಅಂತ ಹೇಳುವುದರ ಅರ್ಥ ಬಲ ಎನ್ನುವುದು ತೋಳ್ಬಲಕ್ಕೆ ಬರೆದದ್ದು ರಾಮ. ಈಗ ರಾಮ ಈಗೆಲ್ಲ ಬದಲು ಮಾಡ್ಲಿಕ್ಕೆ ಹೋಗ್ಬೇಡ. ಎಲ್ಲ ಬದಲು ಮಾಡಿದ್ದಲ್ಲ. ರಾಮ ಅಶ್ವಮೇಧದ ಅಶ್ವವನ್ನು ಬಿಟ್ಟಿದ್ದು ಪಾಪ ಪರಿಹಾರಕ್ಕಾಗಿ ಬಂದವ ಲೋಕದಲ್ಲಿದ್ದಂತ ಎಲ್ಲ ತಲೆಯನ್ನು ಕಡಿಬೇಕು ಎನ್ನುವಂತ ಉದ್ದೇಶವಿಲ್ಲ. ನೀನೀಗ ರಾಮ ಮಾಡುವಂತ ಯಜ್ಞಕ್ಕೆ ಪೂರಕನಾಗಿ ಇದ್ದದೆ ಹೋದುವಂತಾದ್ರೆ ನೀನು ಕಡಿಮೆ ಆಗುವುದಕ್ಕೆ ಅಂತದಿಲ್ಲ. ರಾಮ ಮಾಡುವಂತಹ ಯಜ್ಞದಲ್ಲಿ ಅವನು ಗಳಿಸಿದಂತಹ ಪುಣ್ಯದಲ್ಲಿ ರಾಮ ಕಾರ್ಯಕ್ಕೆ ಯಾರೆಲ್ಲ ನೆರವಾಗ್ತಾರೋ, ರಾಮ ಕಾರ್ಯಕ್ಕೆ ಯಾರೆಲ್ಲ ಕೈ ಜೋಡಿಸ್ತಾರೋ ಅವರೆಲ್ಲರಿಗೂ ರಾಮನ ಅಶ್ವಮೇಧದ ಪುಣ್ಯವೆನ್ನುವುದು ದೊರಕುವುದಕ್ಕೆ ಸಾಧ್ಯ ಉಂಟು. ಅಂದ್ರೆ ಈ ಲೋಕದಲ್ಲಿ ರಾಮ ಒಬ್ಬನೇ ಸರ್ವಶ್ರೇಷ್ಠ ಸರ್ವಮಾನ್ಯ ಎನ್ನುವುದನ್ನ ವಿಜೃಂಭಿಸುವುದಕ್ಕೆ, ಪ್ರತಿಷ್ಠಾಪಿಸುವುದಕ್ಕೆ ರಾಮ ಹೂಡಿರುವಂತಹ ಷಡ್ಯಂತ್ರವ ಇದು. ಷಡ್ಯಂತ್ರ ಆಗಿದ್ರೆ ಮತ್ತೆ ರಾಮನಿಗೆ ರಾವಣಾದಿ ಖಳರನ್ನ ಕೊಂದದ್ದಕ್ಕೆ, ಬ್ರಹ್ಮತ್ಯ ದೋಷ ಬಂದದ್ದಕ್ಕೆ ಉಳಿದ ಯಾವುದೋ ಪಾಪದರ್ಶ ಮಕ್ಕಳು ತಲೆ ಕಡಿಯುವುದ? ಮತ್ತೆಂತ ರಾಮ ತಲೆ ಕಡಿತೇನೆ ಅಂತ ಎಲ್ಲೂ ಬರೀಲಿಲ್ಲ. ಏನು ಅಶ್ವಮೇಧ ಎನ್ನುವುದನ್ನು ಮಾಡುವುದಕ್ಕೆ ಮುಂದಾದ. ಯಾಕೆ ಮುಂದಾದ ಕೇಳಿದ್ರೆ ಲೋಕದಲ್ಲಿದ್ದ ಅದೆಷ್ಟೋ ಜನರಿಗೆ ರಾಮದರ್ಶನವಾಗಬೇಕು, ರಾಮನ ವ್ಯಾಪ್ತಿ ಎನ್ನುವುದು ದಿಗ್ದಿಗಂತವಾಗಿ ಹೊಂದಬೇಕು ಎನ್ನುವಂತಹ ಉದ್ದೇಶದಿಂದ. ಜೊತೆಗೆ ಅಶ್ವಮೇಧವನ್ನು ಮಾಡುವುದು ಬರೇ ಪಾಪ ಪರಿಹಾರಕ್ಕೆ ಬೇಕಾಗಿ ಅಲ್ಲ, ಸ್ವರ್ಗ ಆದಿ ಸಿದ್ಧಿಗಳಿಗೆ, ಜೊತೆಗೆ ಜ್ಞಾತ ಅಜ್ಞಾತವಾಗಿ ಉಳಿದಂತಹ ಪಾಪ ಪರಿಹಾರಕ್ಕೆ. ನಾವು ಮಾಡುವುದು ಮಾತ್ರ ಪಾಪ ಅಲ್ಲ, ನಮ್ಮ ವಂಶದ ಪೂರ್ವ ಸೂರಿಗಳು ಯಾರಾದರೂ ಮಾಡಿದಂತಹ ಪಾಪವೆನ್ನುವುದು ಜ್ಞಾತವಾಗದೆ ಅಜ್ಞಾತವಾಗಿ ಉಳಿದದ್ದೇ ಹೋದುವಂತಾದ್ರೆ ಲೋಕದಲ್ಲಿದ್ದಂಥ ಸರ್ವರಿಗೂ ಯಶಸ್ಸಾಗಬೇಕು. ಇನ್ನೊಂದು ಸ್ವರ್ಗ ಆದಿ ಸಿದ್ಧಿಗೆ ಬೇಕಾಗಿ ದೇವೇಂದ್ರನಂತವರು ಶತಮುಖವನ್ನು ಮಾಡಿದ್ದು ಯಾಕೆ ಕೇಳಿದ್ರೆ ಸ್ವರ್ಗಾದಿ ಸಿದ್ಧಿಗೆ ಬೇಕಾಗಿ, ಜೊತೆಗೆ ಮುಮುಕ್ಷತ್ವ, ಪಾಪ ಪರಿಹಾರಕ್ಕೆ ಒಂದಕ್ಕೆ ಬೇಕಾಗಿ ಅಶ್ವಮೇಧವನ್ನು ಮಾಡುವುದಲ್ಲ. ಅಶ್ವಮೇಧವನ್ನು ಮಾಡುವುದಕ್ಕೆ 3 ಕಾರಣಗಳಿರ್ತದೆ. ಈಗ ಪಾಪ ಪರಿಹಾರಕ್ಕೆ ಅಂತ ಹೇಳುವುದಿದ್ರೆ ವ್ಯಕ್ತಿಯೊಬ್ಬನಿಗೆ ಮದುವೆ ಆಗಬೇಕು ಅಂತಾದ್ರೆ ಹೆಣ್ಣನ್ನು ಹುಡುಕುವುದಕ್ಕೆ ಹೋದಂತ ಸಂದರ್ಭ ದಿಗ್ವಿಜಯ ಎನ್ನುವಂತ ನೆವವನ್ನು ಒಡ್ಡಿಕೊಂಡು ಹೋಗ್ತಾನೆ. ನೀನು ಹೆಣ್ಣು ಹುಡುಕ್ಲಿಕ್ಕೆ ಬಂದವ ದಿಗ್ವಿಜಯಕ್ಕೆ ಬಂದದ್ದು ಯಾಕೆ ಕೇಳಿದ್ರೆ ಊರೂರನ್ನ ಸುತ್ತುವುದಕ್ಕೆ ದಿಗ್ವಿಜಯ ಒಂದು ನೆವ, ಅಲ್ಲಿದ್ದಂತ ಹೆಣ್ಣನ್ನು ಆರಿಸುವುದಕ್ಕೆ ಇದು ಒಂದು ಕ್ರಮ ಎನ್ನುವ ನೆಲೆಯಲ್ಲಿ ಬ್ರಹ್ಮಹತ್ಯದ ದೋಷ ಎನ್ನುವುದು ಒಂದು ಶಂಕೆಯ ರೂಪದಲ್ಲಿ ಅಶ್ವಮೇಧವನ್ನು ಮಾಡುವುದಕ್ಕೆ ಬೇಕಾಗಿ ಬಳಸಿಕೊಂಡಂತಹ ಅಶ್ವಮೇಧ ಮಾಡುವುದಕ್ಕೆ ಕಾರಣಗಳು 3 ಸಿಗಬಹುದು, 3 ಇದ್ದಿರಲೂಬಹುದು. ನಾನು ಅದನ್ನು ಆಕ್ಷೇಪ ಮಾಡುವುದಿಲ್ಲ. ಈಗ ರಾಮ ಅಶ್ವಮೇಧ ಮಾಡಿದ್ದು ಬ್ರಹ್ಮಹತ್ಯಾ ದೋಷದ ನಿವಾರಣೆಗಾಗಿ ಹೌದಲ್ವೋ? ಅದೊಂದು ಶಂಕೆ ಅಂತ ನೀನು ಹೇಳುವುದು. ಅದು ಹೌದಲ್ವೇ? ಶಂಕೆ ಅಲ್ಲ, ಅಲ್ಲ ನಿರ್ಧಾರ, ಅದೊಂದು ನೆವ. ಹಾಗಾದ್ರೆ ಯೋಚನೆ ಮಾಡು. ಈಗ ಬ್ರಹ್ಮಹತ್ಯಾ ದೋಷ ಎನ್ನುವುದು ರಾಮನಿಗೆ ಬಂದಿದೆ ಎನ್ನುವ ನಿರ್ಧಾರವೋ ಶಂಕೆಯೇ ಇದ್ದದ್ದು ಹೌದು ಅಂತಾದ್ರೆ ಲಂಕೆಯನ್ನ ಸೇರುವುದಕ್ಕಿಂತ ಮೊದಲು ರಾವಣಾದಿ ಖಳರು ಅಂದ್ರೆ ರಾವಣಾದಿ ದುಷ್ಟರು
ಬ್ರಹ್ಮ ವಂಶದಲ್ಲಿ ಹುಟ್ಟಿದವರು ಎನ್ನುವುದು ಗೊತ್ತುಂಟೋ ಇಲ್ವೋ ರಾಮನಿಗೆ? ಗೊತ್ತುಂಟು. ಗೊತ್ತಿದ ಮೇಲೆ ಯಾಕೆ ಹೋಗ್ಬೇಕಿತ್ತು? ಅಂದ್ರೆ ರಾವಣನನ್ನು ಕೊಂದದ್ರಿಂದ ತನಗೆ ಬ್ರಹ್ಮಹತ್ಯೆ ಬರ್ತದೆ ಎನ್ನುವುದು ರಾಮನಿಗೆ ಮೊದಲೇ ಯಾಕೆ ಗೊತ್ತಾಗ್ಲಿಲ್ಲ? ರಾಮನಿಗೆ ಬ್ರಹ್ಮಹತ್ಯೆ ಬಂದಿದೆ ಅಂತ ನಿನಗೆ ಯಾರು ಹೇಳಿದ್ದು? ನೀವು ಅಶ್ವಮೇಧ ಮಾಡಿದ್ರಿಂದ ಅದರಲ್ಲಿ ಅರ್ಥ ಆಗುವುದು. ಈಗ ಮತ್ಯಾರು ಬ್ರಹ್ಮಹತ್ಯೆ ಮಾಡಿದ್ದಾನೆ ಅಂತ ಲೋಕದಲ್ಲಿದ್ದಂತ ಉಳಿದವರು ಬ್ರಹ್ಮಹತ್ಯೆ ಮಾಡಬಾರದು ಎನ್ನುವುದಕ್ಕಾಗಿ ಅಶ್ವಮೇಧ. ರಾಮ ರಾವಣನನ್ನು ಕೊಂದದ್ದರಿಂದ ಬ್ರಹ್ಮಹತ್ಯೆ ಬಂತು ಅಂತ ಅಶ್ವಮೇಧ ಅಲ್ಲ. ಬೇರೆ ಯಾರು ಲೋಕದಲ್ಲಿ ಬ್ರಹ್ಮಹತ್ಯೆ ಮಾಡಬಾರದು ಎನ್ನುವುದು ಸೂಚಕವಾಗಿ ರಾಮ ಈ ಅಶ್ವಮೇಧವನ್ನು ಮಾಡಿದ್ರು. ನಿನ್ನಲ್ಲಿ ಕೇಳ್ತೇನೆ, ಅಂದ್ರೆ ಈಗ ಬ್ರಹ್ಮದೇವ ಮಗಳಾದಂತ ವಾಣಿಯನ್ನ ಕೂಡಿದ ಎನ್ನುವಂತ ಉದ್ದೇಶದಿಂದ ಕಡೆಯ ದಿಕ್ಕಿನ ಒಡೆಯನಾದಂತ ನೀನು ಆರಾಧಿಸುವ ಆ ಶಿವ ಹೋಗಿ ಅವನ ತಲೆಯನ್ನ ಕಿತ್ತ. ಹೌದಾ? ಕಿತ್ತದ್ದರಿಂದ ಇವ ಭಿಕ್ಷೆ ಬೇಡಿದ. ಅದರಿಂದ ಲೋಕ ತಿಳಿದುಕೊಳ್ಳಬೇಕಾದಂತ ಸತ್ಯ ಏನು? ಯಾವ ಒಬ್ಬ ವ್ಯಕ್ತಿ ತನ್ನ ತಮ್ಮನ ಹೆಂಡತಿಯನ್ನ, ತನ್ನ ಭಗಿನಿಯನ್ನ, ತನ್ನ ಮಗಳನ್ನ ಯಾವಾತ ಕೂಡ್ತಾನೋ, ಯಾವಾತ ಸೇರ್ತಾನೋ ಅವನಿಗೆ ತಲೆದಂಡವೇ ಎನ್ನುವ ಶಿಕ್ಷೆ ಲೋಕ ತಿಳಿಯಬೇಕು ಅಂತ. ಯಾರಾದ್ರೂ ಒಬ್ಬ ಬ್ರಹ್ಮಹತ್ಯೆಯನ್ನ ಮಾಡಿದ್ರೆ ಅವ ಊರಿನಲ್ಲಿ ಲೋಕದಲ್ಲಿ ಭಿಕ್ಷೆ ಬೇಡಿ ತಿನ್ನಬೇಕಾದೀತು ಎನ್ನುವುದು ಆ ಕಥೆಯಿಂದ ತಿಳಿದುಕೊಳ್ಳಬೇಕಾದಂತಹ ಸತ್ಯ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಈಗ ಬ್ರಹ್ಮ ಮಗಳನ್ನ ಮದುವೆಯಾದ ಎನ್ನುವ ಕಾರಣಕ್ಕಾಗಿ ಶಿವ ಹೋಗಿ ಬ್ರಹ್ಮನ ತಲೆಯನ್ನು ಕಿತ್ತ. ಮಗಳನ್ನು ಮದುವೆ ಆದದ್ದು ಯಾರು? ಬ್ರಹ್ಮ. ತಲೆ ಕಿತ್ತದ್ದು ಯಾರು? ಈಶಾ. ಶಿಕ್ಷೆ ಆದದ್ದು ಯಾರಿಗೆ? ಇಬ್ಬರಿಗೂ ಆಯ್ತು. ಅಲ್ಲ, ಶಿಕ್ಷೆ ಆ ತಲೆಯನ್ನ ಹಿಡಿದದ್ದು ಶಿವನ ಕೈಗೆ, ಶಿಕ್ಷೆ ಅನುಭವಿಸಿದ್ದು ಶಿವ ಎಂಬಲ್ಲಿಗೆ ಶಿವನಿಗೆ ಆ ಒಂದು ರುಂಡ ಹಿಡಿದದ್ರಿಂದ ಶಿಕ್ಷೆ ಆದರೂ ಲೋಕದಲ್ಲಿ ಉಳಿದವರು ಯಾರು ಇಂಥ ತಪ್ಪನ್ನ ಮಾಡಬಾರದು ಎನ್ನುವ ಎಚ್ಚರಿಕೆಯನ್ನು ಶಿವ ಕೊಟ್ಟ. ಈಗ ರಾಮನು ಹಾಗೆ ಮಾಡಬಹುದಿತ್ತು. ತಾನು ಬ್ರಹ್ಮಹತ್ಯೆಗೆ ಒಳಗಾಗಿದ್ದೇನೆ ರಾವಣನನ್ನು ಕೊಂದದ್ರಿಂದ, ಹಾಗಾಗಿ ಉಳಿದವರು ಯಾರು ಮಾಡಬೇಡಿ ಅಂತ ರಾಮನ ಬದಲಿಗೆ ಬೇರೆ ಯಾರಾದ್ರೂ ಅದನ್ನು ಪ್ರಚಾರ ಮಾಡ್ತಾ ಹೋದ್ರೆ ಈ ಅಶ್ವಮೇಧ ಮಾಡುವ ಕೆಲಸವೇ ಇರ್ತಿತ್ತಲ್ಲ. ಹಾಗೆ ಎಲ್ಲ ಪ್ರಚಾರ ಮಾಡುದಿದ್ರೆ ಇಷ್ಟೊತ್ತು ನಾನು ನೀನು ಮಾತಾಡುವುದು ಯಾಕೆ? ಯಾರಾದ್ರೂ ಒಬ್ರು ಬಂದು ನಿಂತ್ಕೊಂಡೆಲ್ಲ ಹೇಳಿದ್ರೆ ಸಾಕಾಗುದು. ಯಾವುದನ್ನ ಯಾವ ರೂಪದಲ್ಲಿ ಯಾರಿಗೆ ಹೇಗೆ ತೋರಿಸಬೇಕು ಆಗುವುದಿಲ್ಲ. ಒಂದು ಕಥೆಯನ್ನ ಕೇಳುವುದಕ್ಕಿಂತ ದೃಶ್ಯ ರೂಪದಲ್ಲಿ ತೋರಿಸಿದ್ರೆ ಅದು ಮನ ಮುಟ್ಟುವುದು ಹೆಚ್ಚಂತೆ. ಅದಕ್ಕೆ ಬೇಕಾಗಿ ದೃಶ್ಯ ರೂಪದಲ್ಲಿ ಲೋಕದ ಜನರಿಗೆ ತೋರಿಸುವುದಕ್ಕೆ ಬೇಕಾಗಿ ನೀವು ಯಾರು ಬ್ರಹ್ಮಹತ್ಯೆಯನ್ನ ಮಾಡಬಾರದು ಎನ್ನುವುದಕ್ಕೆ ಬೇಕಾಗಿ ರಾಮ ಅಶ್ವಮೇಧವನ್ನು ಮಾಡಿದ್ದು. ಮತ್ತೆ ನೀನು ಕೇಳ್ತಿಯಲ್ಲ, ರಾವಣ ಬ್ರಹ್ಮಕುಲದಲ್ಲಿ ಜನಿಸಿದವನು ಎನ್ನುವುದು ಗೊತ್ತಿಲ್ವಾ? ಆದರೂ ಹೋಗಿ ರಾಮ ಕೊಂದದ್ದು ಯಾಕೆ? ರಾಮ ಬಂದದ್ದೇ ರಾವಣನನ್ನು ಕೊಲ್ಲುವುದಕ್ಕೆ. ರಾಮ ಹುಟ್ಟಿದ್ದೇ ರಾವಣನನ್ನು ಕೊಲ್ಲುವುದಕ್ಕೆ. ರಾಮನಿಗಿಂತ 21 ತಲೆಮಾರಿನ ಹಿಂದೆ ಹುಟ್ಟಿದಂತಹ ಅನರಣ್ಯಕ ಅವ ಯಜ್ಞವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಇದೇ ರಾವಣ ಹೋಗಿ ಅವನಲ್ಲಿ ದುರವನ್ನು ಕೊಡು ಏಳು ಅಂತ ಹೇಳಿದ. ಯಜ್ಞವನ್ನು ಮುಗಿಸಿ ಬರ್ತೇನೆ ಅಂತ ಅನರಣ್ಯ ಎಂದು ಹೇಳಿದಂತಹ ಸಂದರ್ಭದಲ್ಲಿ ರಾವಣ ತಾಳ್ಮೆಯನ್ನ ಕಳೆದುಕೊಂಡು ತನ್ನ ಕತ್ತಿಯಿಂದ ಅನರಣ್ಯನ ತಲೆಯನ್ನ ಕತ್ತರಿಸಿದ. ಮೇಲೆ ಹೋದಂತ ರುಂಡ ಕೆಳಗೆ ಬೀಳುವುದರೊಳಗೆ ನನ್ನಿಂದ 21 ತಲೆಮಾರಿನ ನಂತರದಲ್ಲಿ ಹುಟ್ಟಬಹುದಾದಂತಹ ದಾಶರಥಿ ರಾಮನಿಂದ ನಿನಗೆ ಸಾವು ಬರಲಿ ಎನ್ನುವುದಾಗಿ ಅನರಣ್ಯಕ್ಕೆ ಕೊಟ್ಟಂತ ಶಾಪವನ್ನ ಉದ್ಧರಿಸುವುದಕ್ಕೆ ಬೇಕಾಗಿ ರಾಮ ಹುಟ್ಟಿ ಬಂದವನಿದ್ದಾನೆ. ಜೊತೆಗೆ ಇನ್ನೊಂದು ಸಂದರ್ಭದಲ್ಲಿ ಈಗ ಅನರಣ್ಯಕ್ಕೆ ಕೊಟ್ಟಂತ ಶಾಪವನ್ನು ಉದ್ಧರಿಸಬೇಕು ಎನ್ನುವುದರ ಹಾಗೆ ವಾಲಿಯ ವಧೆಗೂ ಬೇಕಾಗಿಯೇ ರಾಮ ಹುಟ್ಟಿ ಬಂದವನಿದ್ದಾನೆ. ಲೋಕದಲ್ಲಿ ಧರ್ಮದ ಕಾರ್ಯವನ್ನು ಮಾಡುವುದಕ್ಕೆ ಬೇಕಾಗಿ ರಾಮ ಹುಟ್ಟಿ ಬಂದದ್ದು. ನೀನು ರಾಮನನ್ನು ಆಕ್ಷೇಪಿಸುವುದು ಸರಿ. ಯಾಕೆ ಗೊತ್ತಾ? ರಾಮನನ್ನು ಒಬ್ಬ ವ್ಯಕ್ತಿಯಾಗಿ ಕಂಡರೆ ನೀನು ಆಕ್ಷೇಪಿಸಬಹುದು. ರಾಮನನ್ನು ಒಂದು ಶಕ್ತಿಯಾಗಿ ಕಂಡರೆ ಅವನನ್ನು ಆಕ್ಷೇಪಿಸುವುದಕ್ಕೆ ಸಾಧ್ಯ ಇಲ್ಲ. ಆ ಅಂಶವೇ ನನಗೆ ಇಲ್ಲಿವರೆಗೆ ಗೋಚರ ಆಗಲಿಲ್ಲ. ಯಾಕೆ ಆಗ್ಲಿಲ್ಲ ಗೊತ್ತಾ? ನಿನಗದನ್ನು ಅಷ್ಟು ಸರಿಯಾಗಿ ತಿಳಿಸಿದವರಿಲ್ಲ. ಹಿಂದೊಂದು ಸಂದರ್ಭ 60,000 ವರ್ಷಗಳ ಜೀವನವನ್ನು ಸಾಗಿಸಿದ್ರು ಕೂಡ ದಶರಥ ಚಕ್ರವರ್ತಿಗೆ ಪುತ್ರ ಸಂತಾನವಾಗಲಿಲ್ಲ ಎನ್ನುವಂತಹ ಉದ್ದೇಶದಿಂದ ಒಂದೇ ಕೋಡನ್ನು ಹೊಂದಿದಂತಹ ಋಷ್ಯಶೃಂಗ ಮುನಿಗಳಿಂದ, ಅಂದ್ರೆ ದಶರಥನ ಸಾಕು ಮಗಳಾದಂತಹ ಶಾಂತಿಯನ್ನ ಮದುವೆಯಾದ ಒಂದೇ ಜಿಂಕೆಯ ಕೋಡನ್ನು ಹೊಂದಿದಂತಹ ಋಷ್ಯಶೃಂಗ ಮುನಿಯಿಂದ ಇದೇ ಯಜ್ಞವನ್ನು ಪುತ್ರಕಾಮೇಷ್ಟಿಯ ಇಷ್ಟಿಯನ್ನು ಮಾಡಿಸುವುದರ ತನ್ಮೂಲಕವಾಗಿ ಅಗ್ನಿದೇವನಿಂದ ದತ್ತವಾದಂತಹ ದೇವಕಲ್ಪನಾಗಿ ಋಷಿಕಲ್ಪನಾಗಿ ಸತ್ವದಿಂದ ತತ್ವದಿಂದ ಅಗ್ನಿದೇವನಿಂದ ದತ್ತವಾದ ಪಾಯಸದಿಂದ ದಶರಥ ಚಕ್ರವರ್ತಿಗಳ ಔರಸ ಪುತ್ರನಾಗಿ ಜನಿಸಿದವನೇ ರಾಮಚಂದ್ರಮ ಎನ್ನುವಂತಹ ಮಾತನ್ನ ನಾವೆಲ್ಲ ಕೇಳಿ ತಿಳಿದವರಿದ್ದಾರೆ. ತಾಟಕಿ ಸಂಹಾರವಾಗುವಂತಹ ಪೂರ್ವದಲ್ಲಿ ರಾಮ ಹುಟ್ಟುವ 100 ವರ್ಷಗಳ ಹಿಂದೆ ತಾಟಕಿ ಮಾರೀಚರಂತಹ ಸುಭಾವುಗಳಂತಹ ರಕ್ಕಸರಿಂದ ವಿಶ್ವಾಮಿತ್ರರು ಮಾಡುವಂತಹ ಯಜ್ಞಕ್ಕೆ ಕಂಟಕವಾದಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರರಿಗೆ ತಾವು ಆರ್ಜಿಸಿದ ಬಲದಿಂದ ತಾಟಕಿ ಮಾರೀಚರನ್ನ ನಿಗ್ರಹಿಸುವ ಶಕ್ತಿ ಇದ್ದರು. ನನ್ನಲ್ಲಿದ್ದಂತಹ ಜ್ಞಾನದ ಪುಣ್ಯವೆನ್ನುವುದು ಸಾಮಾನ್ಯವಾದಂತಹ ರಕ್ಕಸರನ್ನ ಕೊಲ್ಲುವುದಕ್ಕೆ ಬಳಸುವುದು ಸರಿಯಲ್ಲ. ಇದನ್ನು ಉತ್ತಮವಾದಂತಹ ವ್ಯಕ್ತಿಗೆ ದಾರ ಎರೆದು ಆ ವ್ಯಕ್ತಿಯಿಂದ ಇವರನ್ನು ಕೊಲ್ಲಿಸಬೇಕು ಅಂತ ಅಂತರ್ಮುಖಿಯಾಗಿ ತಪಸ್ಸನ್ನು ಆಚರಿಸುವುದಕ್ಕೆ ಮುಂದಾದ. 100 ವರ್ಷಗಳನ್ನು ಕಳೆದು ಮತ್ತೆ ಬಹಿರ್ಮುಖಿಯಾಗಿ ಕಂಡಂತಹ ಸಂದರ್ಭದಲ್ಲಿ ವೈಕುಂಠದಿಂದ ಹೊರಟಂತಹ ಒಂದು ಬೆಳಕಿನ ಕಿರಣವೆನ್ನುವುದು ವಸಿಷ್ಠರ ಆಶ್ರಮವನ್ನು ಪ್ರವೇಶಿಸಿ ವಸಿಷ್ಠರ ಆಶ್ರಮದಿಂದ ದಶರಥ ಚಕ್ರವರ್ತಿ ಮಾಡುತ್ತಿರುವಂತಹ ಪುತ್ರಕಾಮೇಷ್ಟಿಯ ಇಷ್ಟಿಯ ಅಗ್ನಿದೇವ ಎತ್ತಿ ತನ್ನ
ಸೇರಿದಂತಹ ಪಾಯಸದ ಪಾತ್ರೆಗೆ ಬಂದು ಸೇರಿರುವಂತಹ ಬೆಳಕಿನ ಕಿರಣವನ್ನು ಕಂಡ. ಅಂದರೆ ಅಕುಂಠಿತವಾದಂತಹ ವೈಕುಂಠದಿಂದ ಹೊರಟಿರುವಂತಹ ಮಹಾವಿಷ್ಣು ವಸಿಷ್ಠರ ಆಶ್ರಮವನ್ನು ಸೇರಿ ಬೆಳಕಿನ ಕಿರಣದೋಪಾದಿಯಲ್ಲಿ ದಶರಥ ಚಕ್ರವರ್ತಿಗಳ ಮಗನಾಗಿ ಹುಟ್ಟಿ ಬಂದಿದ್ದಾನೆ ಎನ್ನುವುದನ್ನ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದಂತಹ ಸತ್ಯ. ರಾಮವರೇ ರಾಮನಲ್ಲ, ಅವನು ಮೂಲ ಪುರುಷ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಅವ ರಾಮ ಸರಿ, ಮೂಲ ಪುರುಷ ರಾಮ ವಿಷ್ಣುವೇ ಅಲ್ಲ ಅಂತಾಗಿದೆ. ಸಮುದ್ರ ಮಥನ ಆಗುವಂತಹ ಸಂದರ್ಭದಲ್ಲಿ 66 ಕೋಟಿ ದಾನವರು 33 ಕೋಟಿ ದೇವತೆಗಳು ಒಂದಾಗಿ ಸಮುದ್ರವನ್ನು ಮತಿಸಿದರು. ಮಧ್ಯಾಂತರದಲ್ಲಿ ಪ್ರವೇಶಿಸಿದಂತ ವಾಲಿ ಏಕಾಂಗ ವೀರನಾಗಿ ಸಮುದ್ರವನ್ನು ಮತಿಸಿದ. ಅದನ್ನ ಕಂಡು ಅವನ ತಂದೆಯಾದಂತಹ ದೇವೇಂದ್ರ ಸಂತೋಷದಿಂದ ಅವನಿಗೆ ರಕ್ತಸ್ಫುರಿತವಾದಂತಹ ಕಾಂಚನ ಮಾಲೆಯೊಂದನ್ನು ಕೊಟ್ಟ. ಅದೇ ಸಂದರ್ಭದಲ್ಲಿ ನುಸುಳುಗುತ್ತಿರುವಂತಹ ಮಹಾವಿಷ್ಣುವನ್ನ ಕಂಡು ನಿನಗೆ ಏನು ಬೇಕು ಅಂತ ಕೇಳಿದ. ಸಮುದ್ರವನ್ನು ಮತಿಸಿದವ ನಾನು, ನೀನ್ ನನಗೆ ಏನು ಬೇಕು ಅಂತ ಕೇಳುವುದಲ್ಲ, ನಾನೇ ನಿನಗೆ ಕೊಡುವುದಕ್ಕೆ ಸಿದ್ಧನಿದ್ದೇನೆ, ನಿನಗೇನು ಬೇಕು ಅಂತ ಕೇಳಿದ. ನಿನ್ನ ಪ್ರಾಣವನ್ನು ಕೊಡು ಅಂತ ಹೇಳಿದ ಮಹಾವಿಷ್ಣು. ಆಗ ಕೊಟ್ಟೆ ತಪೋ ಅಂತ ವಾಲಿ ಹೇಳಿದಾಗ, ಇಂದು ಬೇಡ, ಮುಂದೆ ನಾನು ನಿನ್ನಿಂದ ಪಡೆಯುತ್ತೇನೆ ಅಂತ ಹೇಳಿದ್ದು. ವಿಷ್ಣು ಅಲ್ಲದೆ ವಾಲಿಯನ್ನ ಮತ್ತೊಬ್ಬರಿಗೆ ಸಂವರಿಸುವುದಕ್ಕೆ ಸಾಧ್ಯ ಉಂಟಾ? ಹಾಗಾದ್ರೆ ರಾಮನೊಬ್ಬ ಶಕ್ತಿ, ಅವನೊಬ್ಬ ವ್ಯಕ್ತಿ ಅಲ್ಲ ಅಂತ ಹೇಳುವುದಕ್ಕೆ ಇದೇ ಕಾರಣ. ವಾಲಿ ವಧೆಯ ಕಥನದಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಇಕ್ಷ್ವಾಕೂಣಾಂ ಇಯಂ ಭೂಮಿಂ ಸಶೈಲವನ ಕಾನನ ಮೃಗ ಪಕ್ಷಿ ಮನುಷ್ಯಾಣಾಂ ನಿಗ್ರಹ ಅನುಗ್ರಹವನ್ನ ಕರುಣಿಸುವಂತ ಯೋಗ್ಯತೆ ಹೊಂದಿದವ ಯಾರು ಕೇಳಿದ್ರೆ ಅದು ರಾಮನಿಗೆ ಮಾತ್ರ. ಮತ್ತೆ ಸೀತೆಯನ್ನು ತೆಗೆದುಕೊಂಡು ಹೋದದ್ದಕ್ಕೆ ಬೇಕಾಗಿ ರಾಮ ರಾವಣನನ್ನು ಕೊಂದ ಅಂತ ಹೇಳಿದೆಯಲ್ಲ, ಸೀತಾ ಅಪಹಾರ ಆಗುವಂತ ಪೂರ್ವದಲ್ಲಿ ಋಷಿ ಮುನಿಗಳ ಆಶ್ರಮವನ್ನು ಹೊಕ್ಕಂತಹ ರಾಮ ಸ್ಪಷ್ಟವಾಗಿ ಹೇಳಿದವನಿದ್ದಾನೆ, ರಾವಣ ಅನಿಶ್ಯಾಮಿ, ರಾವಣನನ್ನು ಕೊಲ್ಲುವುದಕ್ಕೆ ಬೇಕಾಗಿ ನವಪಂಚವರ್ಷಾಣಿ ದಂಡಕಾರಣ್ಯಮಾಶ್ರಿತ ಜಟಾವಲ್ಕಲಧಾರಿ ರಾಮೋರ್ಭವತಿ ತಾಪಸ. ಜಟಾವಲ್ಕಲಧಾರಿಯಾಗಿ ರಾಮ ವನಾಭಿಗಮನವನ್ನ ಆಗಿ ಹೋಗಬೇಕು ಅಂತ ಕೈಕೆಯ ಮಾತನ್ನ ಅಂಗೀಕರಿಸಿ ವನಾಭಿಗಮನನಾಗಿ ರಾಮ ಬಂದದ್ದೇ ರಾವಣನನ್ನು ವಧಿಸುವುದಕ್ಕೆ ಬೇಕಾಗಿ. ಹಾಗಾದ್ರೆ ಸೀತೆಯನ್ನು ತೆಗೆದುಕೊಂಡು ಹೋಗಿ 11 ತಿಂಗಳಾಗುವಲ್ಲಿವರೆಗೆ ಕಾದದ್ದು ಯಾಕೆ ಎನ್ನುವ ಪ್ರಶ್ನೆ ಹುಟ್ಟಿಕೊಳ್ಳುವುದೇ ಹೌದು ಅಂತಾದ್ರೆ, ರಾವಣ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡವರಿದ್ದಾನೆ. 10,000 ವರ್ಷ ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸಿದ. 1,000 ಕಳೆಯುವಾಗ ಬ್ರಹ್ಮ ಪ್ರತ್ಯಕ್ಷ ಆಗದಿದ್ದಾಗ ಒಂದೊಂದು ತಲೆಯನ್ನು ಕತ್ತರಿಸಿ 10 ವರ್ಷ ಪೂರ್ಣವಾಗಿ 10ನೇ ತಲೆಯನ್ನು ಕತ್ತರಿಸುವ ಕಾಲಕ್ಕೆ ಬ್ರಹ್ಮದೇವ ಪ್ರತ್ಯಕ್ಷನಾದ. ಏನು ಬರಬೇಕು ಅಂತ ಕೇಳಿದಾಗ ಅಮರತ್ವವನ್ನು ಕೊಡು ಅಂತ ಹೇಳಿದ. ಅವನಿಗೆ ಅಮರತ್ವ ಕೊಡ್ಲಿಲ್ಲ. ಅಮರತ್ವ ಬೇಡ ಅಂತ ಹೇಳಿದ ವಿಭೀಷಣನಿಗಾದ್ರೂ ಅಮರತ್ವವನ್ನು ಕೊಟ್ಟವನಿದ್ದಾನೆ. ಜೊತೆಗೆ ರಾವಣ ಕೇಳಿದಂತಹ ಮಾತು, ನಾಗಯಕ್ಷ ಸುಪರ್ಣಾದಿಗಳಿಂದ ತನಗೆ ಮರಣ ಬರಬಾರದು, ನರ ವಾನರರು ನನಗೆ ನೊರಜಿಗೆ ಸಮಾನ ಎನ್ನುವುದಾಗಿ ರಾವಣನೇ ಬ್ರಹ್ಮನಲ್ಲಿ ವರವನ್ನು ಕೇಳಿದ್ದು. ಜೊತೆಗೆ ಅವನ 1 ಕೋಟಿ ಆಯುಷ್ಯ ಪೂರ್ಣವಾಗುವಲ್ಲಿವರೆಗೆ ಬ್ರಹ್ಮನ ವರವನ್ನು ಈಡೇರಿಸುವಲ್ಲಿವರೆಗೆ ಬ್ರಹ್ಮನ ಅವಧಿ ಪೂರ್ಣವಾಗಬೇಕು ಅಂತ ಸೀತೆ ಅಲ್ಲಿಗೆ ಹೋಗಿ 11 ತಿಂಗಳಾಗುವಲ್ಲಿವರೆಗೆ ಕಾದು ಆಮೇಲೆ ರಾವಣನನ್ನು ಕೊಂದದ್ದು. ಸೀತೆಯನ್ನು ತೆಗೆದುಕೊಂಡು ಹೋಗಿದ್ದಕ್ಕೆ ಬೇಕಾಗಿ ರಾವಣನನ್ನು ಕೊಂದದ್ದಲ್ಲ. ಆದರೆ ನೀನೊಂದು ಮಾತು ಹೇಳಿದೆ, ಸೀತೆ ಅಲ್ಲಿದ್ದಾಳೆ, ಪುಸ್ತಕ ವನಿತಾ ಹೋದದ್ದು ಹಾಗೆ ಬರುವುದಿಲ್ಲ, ಹಿಂತಿರುಗಿ ಸರಿಯಾಗಿ ಬರುವುದಿಲ್ಲ. ಈಗ 11 ತಿಂಗಳು ಸೀತೆ ಅಶೋಕ ನಾಮಕವಾದಂತ ವನದಲ್ಲಿದ್ದಾಳೆ. ರಾವಣ ಕೊಟ್ಟ ಆಹಾರವನ್ನು ತಿಂದಿದ್ದಾಳ, ರಾವಣ ನೀರನ್ನು ಕುಡಿದಿದ್ದಾಳ. ಬರೇ ರಾಮನಾಮ ಎನ್ನುವಂತ ಒಂದೇ ಒಂದು ಆಹಾರದಿಂದ 11 ತಿಂಗಳು ನೀರು ಆಹಾರವನ್ನು ಮುಟ್ಟದೆ ಕಾಲವನ್ನು ಕಳೆದವಳಿದ್ದಾಳೆ. ಈಗ ನೀನು ರಾಮ ಸತಿಯನ್ನು ಸೇರಿದ ಅಂತ ಹೇಳಿದೆಯಲ್ಲ, ರಾಮ ಹಾಗೆ ಸೇರ್ಲಿಲ್ಲ. ಅದಕ್ಕೆ ಹೇಳಿದ್ದು ನೀನು ಮಧ್ಯದನ್ನು ಬಿಟ್ಟಿದ್ದೀಯ ಅಂತ ಹೇಳಿ. ಏನ್ ಮಾಡಿದ? ರಾವಣ ಸೀತೆ ಒಬ್ಬಳಿಗಾಗಿ ರಾವಣನನ್ನು ಕೊಂದದ್ದಲ್ಲ. ರಾವಣನ ಸರಿಯಲ್ಲಿರುವಂತಹ ಅದೆಷ್ಟೋ ಜನ ಹೆಮ್ಮಕ್ಕಳನ್ನ ಉಳಿಸುವುದಕ್ಕೆ ಬೇಕಾಗಿ, ಸೀತೆಯನ್ನ ಉಳಿಸುವುದಕ್ಕೆ ಬೇಕಾಗಿ, ಸೀತಾ ಸಂಪ್ರಾಪ್ತಿಗೆ ಬೇಕಾಗಿ ಕೊಂದದ್ದು ಸತ್ಯ. ರಾವಣನ ವಧೆಯಾದ ಮೇಲೆ ವಿಭೀಷಣನಿಗೆ ಪಟ್ಟವನ್ನು ಕಟ್ಟುವುದರ ತನ್ಮೂಲಕವಾಗಿ ತಮ್ಮ ಲಕ್ಷ್ಮಣನಿಂದ ಸೀತೆಯನ್ನ ಸಾಲಂಕೃತ ವಧುವಾಗಿ ಶೃಂಗರಿಸಿ ಕರೆತಂದಂತಹ ಸಂದರ್ಭ ರಾಮದೇವರೇ ಒಂದು ಮಾತನ್ನಾಡಿದ್ದಾಳೆ, ನಿನ್ನನ್ನು ನೋಡುವುದಕ್ಕೆ ನನಗೆ ಕಷ್ಟವಾಗ್ತದೆ, ಕಣ್ಣು ನೋವಾದವನಿಗೆ ಸೂರ್ಯನನ್ನ ಕಾಣುವುದಕ್ಕೆ ಎಷ್ಟು ಕಷ್ಟವೋ ನಿನ್ನನ್ನು ಕಾಣುವುದಕ್ಕೆ ನನಗಷ್ಟೇ ಕಷ್ಟ ಆಗ್ತದೆ ಅಂತ ಹೇಳಿದಂತ ಸಂದರ್ಭ ರಾಮನೇ ಹೇಳಿದ್ದಾನೆ. ನೀನು ಹೇಳುವುದಂತ ರಾಮನೇ ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಲೋಕಾಭಿರಾಮನಾಗಬೇಕು ತನ್ನ ಪತಿ ಎನ್ನುವಂತ ಉದ್ದೇಶದಿಂದ ಅಕಳಂಕ ಚರಿತನಾಗಬೇಕು ಅಂತ ಲಕ್ಷ್ಮಣನ ಮುಖಾಂತರವಾಗಿ ಅಗ್ನಿಕುಂಡವನ್ನು ರಚಿಸಿ ರಾಮನಾಮವನ್ನು ಉಚ್ಚರಿಸುತ್ತಾ ಅಗ್ನಿಕುಂಡದಲ್ಲಿ ಇಳಿದಂತಹ ಸಂದರ್ಭದಲ್ಲಿ ಅಗ್ನಿದೇವನೇ ತಾಯಿ ಒಬ್ಬಳು ಮಗಳನ್ನು ಹೇಗೆ ಎತ್ತಿರ್ತಾಳೋ ತನ್ನ ಅಗ್ನಿ ತನ್ನ ಕೆನ್ನಾಲೆಗೆ ಎನ್ನುವಂತ ಕವಚದಿಂದ ಸೀತಾದೇವಿಯನ್ನ ಮುಡಿದ ಮಲ್ಲಿಗೆ ಬಾಣದ ರೀತಿಯಲ್ಲಿ ಎತ್ತಿ ತಂದವನಿದ್ದಾನೆ ಅಗ್ನಿದೇವ. ಜೊತೆಗೆ ಸತ್ತಿರುವಂತಹ ದಶರಥ ಚಕ್ರವರ್ತಿ
ಆಕಾಶ ಪಥದಲ್ಲಿ ನಿಂತು ಹಾ. ಸೀತೆ ಪವಿತ್ರಳಿದ್ದಾಳೆ, ಹಾ. ಅವಳನ್ನು ನೀನು ಸ್ವೀಕರಿಸಬೇಕು ಅಂತ ತಂದೆಯಾಡಿದಂತಹ ಮಾತು. ಶರತ ಚಕ್ರವರ್ತಿಯೇ ಬಂದು ಹೇಳಿದರು. ಜೊತೆಗೆ ಹಾ. ಋಷಿ ಮುನಿಗಳೆಲ್ಲ ಆಡಿದಂತಹ ಮಾತು, ಹಾ. ಸೀತಾ ಲಕ್ಷ್ಮಿ, ಭಗವಾನ್ ವಿಷ್ಣು, ದೇವಕೃಷ್ಣ ಪ್ರಜಾಪತಿ, ಹಾ. ನೀನು ಇವಳನ್ನು ಸೇರಬೇಕು, ಇವಳನ್ನು ಕೂಡಿ ಸಂಸಾರವನ್ನು ಮುಂದುವರಿಸಬೇಕು ಎನ್ನುವುದಾಗಿ ನೀನು ದೇವರು ಅಂತ ಪೂಜಿಸುವ ಆ ಕಡೆಯ ದಿಕ್ಕಿನ ಒಡೆಯನಾದಂತಹ ಬ್ರಡನೆ ಬಂದು ಆಡಿದಂತಹ ಮಾತು. ಶಾರ್ಜ್ಞಧನ್ವ ಋಷಿಕೇಶ ಪುರುಷ ಪುರುಷೋತ್ತಮ ಭೂತ ಭವ್ಯ ಸಪತ್ನಜಿತ್, ಹಿಂದೆ ಹುಟ್ಟಿದಂತ ವೈರಿಗಳನ್ನ, ಮುಂದೆ ಹುಟ್ಟಬಲ್ಲಂತ ವೈರಿಗಳನ್ನ, ಸದ್ಯದಲ್ಲಿರುವಂತಹ ಎಲ್ಲಾ ವೈರಿಗಳನ್ನ ಕೊಂದು ಮುಗಿಸಿದವ ನೀನು. ಸೀತೆ ಪವಿತ್ರಳಿದ್ದಾಳೆ, ಇವಳನ್ನು ಸ್ವೀಕರಿಸಬೇಕು ಅಂತ ಅಗ್ನಿಕುಂಡದಿಂದ ಎದ್ದು ಬಂದಂತ ಸೀತೆಯನ್ನ ಕಂಡು ರಾಮನೇ ಆಡಿದಂತಹ ಮಾತು. ಅನನ್ಯ ಮಯಾಸೀತ ಭಾಸ್ಕರೇಣ ಸಮಪ್ರಭಾ, ಸೂರ್ಯನನ್ನ ಬಿಟ್ಟು ಪ್ರಭೆ ಹೇಗಿರುವುದಿಲ್ವೋ ರಾಮನನ್ನು ಬಿಟ್ಟು ಸೀತೆ ಹಾಗೆ ಇರುವುದಕ್ಕೆ ಸಾಧ್ಯ ಇಲ್ಲ. ದೇವತೆಗಳು ಬಂದು ಒಪ್ಪಿ ಆಶೀರ್ವದಿಸಿ, ಬ್ರಹ್ಮ ಈಶಾದಿ ದೇವತೆಗಳಲ್ಲ, ಸೀತೆ ಪವಿತ್ರಳು ಅಂತ ಹೇಳಿದ ಮೇಲೆ ಸೀತೆಯನ್ನ ಸ್ವೀಕರಿಸಿದವಳಿದ್ದಾಳೆ. ರಾಮನೆನ್ನುವಂತ ವ್ಯಕ್ತಿ ಮೂಲ ವಿಷ್ಣು ಅಥವಾ ಅಕುಂಠಿತವಾದಂತಹ ವೈಕುಂಠದಿಂದ ಬಂದ ವ್ಯಕ್ತಿ ಅಂತ ಆದ್ಮೇಲೆ ಆ ಸೀತಾ ಮಾತೆಯೇ ಭೂದೇವಿ ಇದ್ದಾಳೆ, ಅವಳೇ ಮೂಲ ಲಕ್ಷ್ಮಿ ಇದ್ದಾಳೆ. ರಾಮ ವಿಷ್ಣು, ಸೀತೆ ಲಕ್ಷ್ಮಿ, ಅವರ ಕುರಿತಾದಂತ ಮಾತುಗಳನ್ನ, ಅವಹೇಳನ ಮಾತುಗಳನ್ನ ಆಡುವುದರ ತನ್ಮೂಲಕವಾಗಿ ರಾಮಚರಿತಾಮೃತಕ್ಕೆ ಅಪವಾದವನ್ನು ತರುವ ಕಪ್ಪು ಚುಕ್ಕೆಯನ್ನ ಕಪ್ಪು ಚುಕ್ಕೆಯನ್ನಿಡುವ ಪ್ರಯತ್ನ ಮಾಡಬೇಡ. ರಾಮ ಪಾರಮ್ಯವನ್ನ ಒಪ್ಪಿ, ರಾಮದೇವರಾದ್ದರಿಂದ ಅವನಿಗೆ ಬ್ರಹ್ಮಹತ್ಯದ ಪಾಪ ಇಲ್ಲ, ಕಪ್ಪ ಕಾಣಿಕೆಯನ್ನ ಕೊಟ್ಟು ರಾಮನ ದೈವತ್ವವನ್ನು ಒಪ್ಪಿ ನಮ್ಮೊಡನೆ ಮುಂದೆ ಸಾಕು. ಹಾಗಾದ್ರೆ ಇಷ್ಟೆಲ್ಲ ಆದ ಮೇಲೆ ರಾಮ ಇಷ್ಟೆಲ್ಲ ಕಾರ್ಯವನ್ನು ಎಸಗಿ ಸೀತೆ ಪವಿತ್ರಳು ಎನ್ನುವುದು ಮನಗಂಡ ಮೇಲೆ ಸೀತೆಯನ್ನು ಕರ್ಕೊಂಡು ಬಂದಿದ್ದಾನೆ. ಹೌದು. ಹಾಗಾದ್ರೆ ಈಗ ಗಂಡ ಹೆಂಡತಿ ಜೊತೆಯಲ್ಲೇ ಇದ್ದಾರೆ. ಹೌದು, ರಾಮ ಸೀತೆ ಹೌದು. ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಜೊತೆಲೇ ಇದ್ದಾರೆ. ಅಯೋಧ್ಯೆಯಲ್ಲಿ. ಹೌದು. ಹೌದಾ? ಹೌದು. ಹೌದಾ? ಓಹೋ. ಈಗ ಯಜ್ಞ ದೀಕ್ಷಾಬದ್ಧನಾಗಿ ಕುಳಿತವ ರಾಮ, ಸೀತೆ ಜೊತೆಯಲ್ಲೇ ಕುಳಿತಿದ್ದಾಳೆ. ಹೌದು, ಸೀತೆ ಇದ್ದಾಳೆ. ಸೀತೆಯ ಪ್ರತಿಮೆ ಉಂಟು. ಸೀತೆ ಇದ್ದ ಮೇಲೆ ಪ್ರತಿಮೆ ಯಾಕೆ? ಅವಳ ಸೀತೆ. ಹೇಗೆ ಸೀತೆ? ಜೀವಂತ ಸೀತೆ ಯಾಕೆ ಹೇಳ್ತೇನೆ? ಈಗ ಅವರಿಬ್ರು ಒಟ್ಟಿಗಿಲ್ಲ ಅಂತ ನಿನಗೆ ಯಾರು ಹೇಳಿದ್ದು? ನೋಡಪ್ಪ, ನಾನು ಇದ್ದಾಳ ಕೇಳಿದ್ದೆ, ಇಲ್ಲ ಅಂತ ಹೇಳಿದ್ದೇನೆ. ಇದ್ದಾಳ ಕೇಳಿದ್ದೇನೆ ಬಿಟ್ಟು ಇಲ್ಲ ಅಂತ ಹೇಳಿದ್ದೇನೆ. ಹೌದು, ಇದ್ದಾಳೆ ಅಂತ ಹೇಳಿದ್ನಲ್ಲ. ನಾನು ಇದ್ದಾಳ ಕೇಳಿದ್ರೆ ಇದ್ದಾಳೋ ಇಲ್ಲವೋ ಅಷ್ಟು ನೀ ಹೇಳು. ಇದ್ದಾಳೆ. ಇದ್ದಾಳ? ಇದ್ದಾಳೆ. ಮುಗೀತು. ಹಾಗಾದ್ರೆ ಹಾ. ಪ್ರತಿಮೆ ಯಾಕೆ ಮಾಡಿದ? ಸೀತೆಯನ್ನೇ ಕುಳ್ಳಿರಿಸಿಕೊಳ್ಬಹುದಿತ್ತಲ್ಲ. ಜೀವಂತವಾದಂತ ಸೀತೆ ಅವನ ಬಳಿ ಇಲ್ಲದೆ ಇದ್ದದ್ರಿಂದ ಸೀತೆಯ ಪ್ರತಿಮೆಯನ್ನ ಮಾಡಿ ಯಜ್ಞ ಕಾರ್ಯದಲ್ಲಿ ನಾನು ಮುಂದಾಗಿದ್ದಾಳೆ. ಅದನ್ನೇ ಕೇಳಿದ್ದು, ಜೀವಂತ ಸೀತೆ ಇದ್ದಾಳ ರಾಮನ ಒಟ್ಟಿಗೆ, ಯಾಕಿಲ್ಲ? ಹಾಗೆ ರಾಮನ ಒಟ್ಟಿಗೆ ಇದ್ದಾಳೆ. ಗಂಡನೊಬ್ಬ ಕಾರ್ಯಾರ್ಥಿಯಾಗಿ ಮನೆಯನ್ನ ಬಿಟ್ಟು ಹೊರಗಡೆ ಒಂದು ಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲಿಗೆ ಬಂದಾಗ ನೀವು ಗಂಡ ಹೆಂಡತಿ ಒಟ್ಟಿಗೆ ಇದ್ದೀರಾ ಕೇಳಿದ್ರೆ ಹೌದು ಅಂತ ಹೇಳ್ತಾನೆ. ಆಗ ಅವನ ಜೊತೆಗೆ ಅವನ ಹೆಂಡತಿ ಇರ್ತಾಳ? ಇಲ್ಲ, ಇರುವುದಿಲ್ಲ. ಅವನ ಹೆಂಡತಿ ಎಲ್ಲಿರ್ತಾಳೆ? ಎಲ್ಲ ಮನೆಯಲ್ಲ, ಮತ್ತೆ ಅಪ್ಪನ ಮನೆಯಲ್ಲ ಇರ್ತಾಳೆ. ಅವಳು ಮನೆಯಲ್ಲಿದ್ದಾಳೆ, ಗಂಡ ಇಲ್ಲಿದ್ದಾಳೆ ಎಂಬಲ್ಲಿ ಗಂಡ ಹೆಂಡತಿ ಬೇರೆ ಆಗಿದ್ದಾರೆ ಅಂತಲ್ಲ, ಅವರಿಬ್ಬರಿಗೆ ಒಟ್ಟಿಗಿಲ್ಲ ಎನ್ನುವುದಷ್ಟೇ ಸತ್ಯ. ಪುಣ್ಯಾತ್ಮ, ಅದಲ್ಲ. ಈಗ ಗಂಡ ಹೆಂಡತಿ ಇದ್ದಾಳಂತ ಕೇಳಿದಾಗ ಎಲ್ಲಿದ್ದಾಳೆ ಎನ್ನುವುದು ಪ್ರಧಾನ ಅಲ್ಲ. ಈಗ ಯಜ್ಞ ದೀಕ್ಷಾಬದ್ಧನಾಗಿ ರಾಮ ಕುಳಿತ. ಶಾಸ್ತ್ರ ಏನ್ ಹೇಳ್ತದೆ? ಯಜ್ಞ ದೀಕ್ಷಾಬದ್ಧನಾಗಿ ಕುಳಿತುಕೊಳ್ಳುವಂತಹ ವ್ಯಕ್ತಿ ಸಪತ್ನೀಕನಾಗಿರಬೇಕು ಎನ್ನುವುದು ಶಾಸ್ತ್ರ. ಹಾಗಾದ್ರೆ ಸೀತೆ ಇರುವಾಗ ರಾಮ ಯಾಕೆ ಸೀತೆಯ ಪ್ರತಿಮೆಯನ್ನು ಇಟ್ಟುಕೊಂಡು ಕುಳಿತ? ಸೀತೆಯನ್ನು ಯಾಕೆ ಕುಳಿತುಕೊಳ್ಳಲಿಲ್ಲ? ಭಾರ್ಯ ಸಂರಕ್ಷಣೆ, ಹೆಂಡತಿಯ ಮಾತನ್ನ ಈಡೇರಿಸುವುದು, ಹೆಂಡತಿಯ ಆಸೆಯನ್ನ ಪೂರೈಸಬೇಕಾದದ್ದು ಗಂಡನಾದವನಿಗೆ ಕರ್ತವ್ಯ. ಸೀತೆ ತುಂಬು ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಚಂದ್ರಿಕಾ ವಿಹಾರಕ್ಕೆ ಹೋದಾಗ ರಾಮನ ತೊಡೆಯ ಮೇಲೆ ಮಲಗಿಕೊಂಡು ಸೀತೆ ಇರುವಾಗ ಸೀತೆಯೇ ಆಡಿದಂತಹ ಮಾತು, ಸ್ವಾಮಿ, ನನಗೆ ಋಷಿಮುನಿಗಳ ಆಶ್ರಮದಲ್ಲಿ ಕಾಲ ಕಳೆಯಬೇಕೆನ್ನುವಂತ ಬಯಕೆ ಹೆಚ್ಚಾಗ್ತಾ ಉಂಟು, ಹೋಮದ ಧೂಮವನ್ನ ತಾನು ಸ್ವೀಕರಿಸಬೇಕು ಎನ್ನುವ ಆಸೆ ಆಗ್ತಾ ಉಂಟು, ಋಷಿಮುನಿಗಳ ಮಂತ್ರವನ್ನ ಕೇಳಬೇಕೆನ್ನುವ ಆಸೆ ಹೆಚ್ಚಾಗ್ತಾ ಉಂಟು, ಹಾಗಾಗಿ ಋಷಿಮುನಿಗಳ ಆಶ್ರಮವನ್ನು ಸೇರಬೇಕು ಅಂತ ಸೀತೆಯ ಬೇಡಿಕೆಯಂತೆ ರಾಮ ಸೀತೆಯನ್ನು ಕಳುಹಿಕೊಟ್ಟಿದ್ದಾನೆ. ಓ, ಹಾಗಾದ್ರೆ ಸೀತೆ ಆ ರೀತಿ ಕೇಳಿಕೊಂಡದ್ರಿಂದ ರಾಮನೇ ಸೀತೆಯನ್ನ ವನಕ್ಕೆ ಕಳುಹಿಕೊಟ್ಟದು. ಲಕ್ಷ್ಮಣ ಈ ಪ್ರಸಂಗದ ಮಧ್ಯದಲ್ಲೆಲ್ಲ ಒಬ್ಬ ಮಡುವಾಳ ಬಂದು ಹೋಗ್ತಾ ಇದ್ನಲ್ಲ, ಅವ ಯಾರ? ಅದ್ಯಾಕೆ ಬಿಟ್ಟೆ ನೀನು? ಅಂದ್ರೆ ನಿಮಗೆ ಬೇಕಾದದ್ದು ಮಾತ್ರ ಹೇಳ್ತಾ ರಾಮನ್ ದೊಡ್ಡ ಮಾಡಬೇಡ, ಅವನ ವಿಷಯ ಅಲ್ಲ. ಆ ಪ್ರಸಂಗದಲ್ಲಿ ಮುಖ್ಯವೇ ರಜಕ. ಅಂತ ಪುಣ್ಯಾತ್ಮನ ಬಿಟ್ಟು ಬಿಟ್ಟಿಯಲ್ಲ ಮಹಾರಾಜ. ನನಗೆ ನೀನು ಯಾವುದು ಬಿಟ್ಟರು ಇದೊಂದು ಬಿಡುವುದಿಲ್ಲ ಅಂತ ವಿಶ್ವಾಸ. ಇದಲ್ಲ, ಮತ್ತು ಬಿಡದೇ ಇದ್ದ ಬಹಳಷ್ಟು ಉಂಟು. ತೊಂದರೆ ಇಲ್ಲ, ಕೇಳು. ಅದಲ್ಲ, ನೀನು ಕೇಳಿದ್ರೆ ಮಾತ್ರ ನಾನು ರಾಮನ ಬಗ್ಗೆ ಹೀಗೆ ಅಂತ ತಿಳಿಸ್ಲಿಕ್ಕೆ ಆಗ್ತದೆ. ನೀನು ಮತ್ತಷ್ಟು ಕೇಳಬೇಕು ಎನ್ನುವುದೇ ನನ್ನ ಬಯಕೆ. ಸರಿಯಪ್ಪ. ಅಷ್ಟಗೂಢಚರರಲ್ಲಿ ಪ್ರಧಾನನಾದಂಥ ಭದ್ರನಾಮಕನಾದಂಥ ವ್ಯಕ್ತಿ ಬಂದು ಆಡಿದಂತಹ ಮಾತು,
ಬಿಟ್ಟ ಹೆಂಡತಿಯನ್ನ ಬಾಳಿಸುವುದಕ್ಕೆ ನಾನು ರಾಮನಲ್ಲ ಎನ್ನುವಂತಹ ಒಂದು ಮಾತು. ಹಾಗಾಗಿ ರಾಮನಾದವ ಬರೇ ವ್ಯಕ್ತಿಯಾಗಿರುವುದಲ್ಲ, ವ್ಯಕ್ತಿತ್ವವಾಗಿರಬೇಕು ಅಂತ ಹೇಳಿದೆಲ್ಲ. ಈಗ ನಿನ್ನ ಪ್ರಜಾವರ್ಗದವರಲ್ಲಿ ಇಷ್ಟು ಜ್ಞಾನಿಗಳಾಗಿರುವುದಕ್ಕೆ ಕಾರಣ ಯಾರು? ನಾವೇ ನೀನು ಅಂತ ಹೇಳಿದೆಲ್ಲ. ರಾಮನೊಬ್ಬ ವ್ಯಕ್ತಿಯಾಗಿರುವುದಲ್ಲ, ಬರೇ ರಾಮನಲ್ಲ, ರಾಮನೆನ್ನುವುದು ಪ್ರಜಾಪಾಲಕನಾಗಿ ಲೋಕಾಭಿರಾಮನಾಗಬೇಕು ಅಂತಾದ್ರೆ ರಾಮ ಹೆಂಡತಿಯಿಂದ ದೂರವಿರಬೇಕು ಎನ್ನುವುದು ಒಬ್ಬ ಪ್ರಜೆಯ ಮಾತಾದ್ರು ಅದನ್ನು ಅಂಗೀಕರಿಸಿ ನಾನು ಲೋಕಾಭಿರಾಮನಾಗಬೇಕು, ರಾಜಾನಾಮನಾಗಬೇಕೆನ್ನುವಂತಹ ಸಾಮಾನ್ಯ ಪ್ರಜೆಯ ಮಾತನ್ನು ಸ್ವೀಕರಿಸಿ ಸೀತೆಯನ್ನು ಕಳುಹಿಕೊಟ್ಟಿದ್ದಾರೆ. ಹಾಗಾದ್ರೆ ರಾಜಾರಾಮನಾಗಬೇಕು ಎನ್ನುವ ಕಾರಣಕ್ಕಾಗಿ ಒಬ್ಬ ಸಾಮಾನ್ಯ ಪ್ರಜೆಯ ಮಾತನ್ನು ರಾಮ ಅಂಗೀಕರಿಸಿದ. ನಾವು ಹಾಗೆ ಸಾಮಾನ್ಯ ಪ್ರಜೆಯ ಮಾತನ್ನ ರಾಮ ಅಂಗೀಕರಿಸಿದ್ರಿಂದ ರಾಮನಿಗೆ ಪ್ರಜೆಗಳಲ್ಲಿ ಸಾಮಾನ್ಯರು ಹೆಚ್ಚು ಮೇಲು ಅಂತಿಲ್ಲ. ಆಯ್ತಪ್ಪ, ಪ್ರಜೆಯ ಮಾತನ್ನ ಅಂಗೀಕರಿಸಿದ, ಸರಿ, ಒಪ್ಕೊಳ್ಳೋಣ. ಒಬ್ಬ ಪ್ರಜೆಯ ಮಾತನ್ನ ರಾಮ ಅಂಗೀಕರಿಸಿದ, ಆ ಕಾರಣಕ್ಕಾಗಿ ಸೀತೆಯನ್ನ ವನಕ್ಕೆ ಬಿಟ್ಟ, ಕಳುಹಿಕೊಟ್ಟ. ಹಾಗೆ ರಾಮ ಒಬ್ಬ ಪ್ರಜೆಯ ಮಾತನ್ನ ಕೇಳಿ ರಾಜಾರಾಮನಾಗಬೇಕು ಎನ್ನುವ ಕಾರಣಕ್ಕಾಗಿ ಸೀತೆಯನ್ನ ವನಕ್ಕೆ ಕಳುಹಿಸಿದ್ರಿಂದ ಸತ್ತ ದಶರಥ ಚಕ್ರವರ್ತಿ ಬಂದು ಹೇಳಿದ್ದು, ಅಗ್ನಿದೇವ ಪ್ರತ್ಯಕ್ಷ ಆದದ್ದು, ಶಿವ ಮತ್ತು ಬ್ರಹ್ಮ ಬಂದು ಹೇಳಿದ್ದು ಸೀತೆ ಪವಿತ್ರಳು ಅಂತ. ಒಬ್ಬ ಪ್ರಜೆಯ ಮಾತಿಗೆ ರಾಮ ಬೆಲೆ ಕೊಟ್ಟಂತಾದ್ರೆ ಇದಿಷ್ಟೂ ಜನರ ಮಾತನ್ನು ತಿರಸ್ಕಾರ ಮಾಡಿದಾಗ ಆಗಲಿಲ್ವಾ? ನೀನು ತಿಳಿದುಕೊಳ್ಳ ಯಾಕೆ ಹಾಗೆ ಮಾಡಿದ? ಅಥವಾ ವನಕ್ಕೆ ಕಳುಹಿ ಕೊಡುವಾಗ ಇವರನ್ನು ಮತ್ತೆ ಕರ್ಕೊಂಡು ಬಂದು ನೋಡಿ ಒಬ್ಬ ಹೀಗೆ ಹೇಳ್ತಾ ಇದ್ದಾನೆ, ಮತ್ತೇನಾದ್ರೂ ಸಣ್ಣದೇನಾದ್ರೂ ನಡೆದಿತ್ತ? ನೀನು ತಿಳಿದುಕೊಳ್ಳಬೇಕಾದ ಸತ್ಯ ಏನು ಗೊತ್ತಾ? ಹೇಳು ಹೇಳು. ಒಬ್ಬರ ಕುರಿತಾಗಿ ಅಪವಾದವನ್ನು ಹೇಳುವುದು ಬಹಳ ಸುಲಭ, ಅವರ ಆಂತರ್ಯದಲ್ಲಿ ಅಡಗಿದಂತ ಸತ್ಯವನ್ನು ತಿಳಿದುಕೊಳ್ಳಬೇಕು ಎನ್ನುವುದು ಪರಮ ಸತ್ಯ. ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮದಲ್ಲಿ ಪರಮಾತ್ಮನಿರ್ತಾನಂತೆ. ನೀನೇ ಆಗ ಹೇಳಿದೆಲ್ಲ ಸಾಮಾನ್ಯ ಪ್ರಜೆ ಅಂತ. ರಾಮ ಯಾರನ್ನು ಸಾಮಾನ್ಯ ಪ್ರಜೆ ಅಂತ ತಿಳಿದುಕೊಂಡವನಲ್ಲ, ಅವ ಲೋಕದಲ್ಲಿದ್ದಂತ ಪ್ರತಿಯೊಬ್ಬ ಪ್ರಜೆಗಳನ್ನ ತನ್ನ ಸಹೋದರರು ಬಂಧು ಬಾಂಧವರು ಎನ್ನುವಂತಹ ನೆಲೆಯನ್ನು ತಿಳಿದುಕೊಳ್ಳುವುದರ ತನ್ಮೂಲಕವಾಗಿ ಸಾಮಾನ್ಯ ಪ್ರಜೆಯಾಡಿದ ಮಾತಿಗೆ ಬೆಲೆ ಕೊಟ್ಟುವುದು ಎಷ್ಟು ಸತ್ಯವೋ, ಹೆಂಡತಿಯಾದಂಥ ಸೀತೆಯ ಮಾತನ್ನ ಉಳಿಸಬೇಕು ಎನ್ನುವಂಥ ವಿಚಾರವನ್ನ ತಾನು ತಿಳಿದುಕೊಂಡೇ ಸೀತೆಯನ್ನು ಕಳುಹಿಕೊಟ್ಟವನಿದ್ದಾನೆ. ನಿನ್ನಲ್ಲಿ ನಾನು ಇನ್ನೊಂದು ಮಾತನ್ನ ಕೇಳ್ತೇನೆ. ಹೆಂಡತಿಯನ್ನು ಬಿಟ್ಟದ್ದು ಅಂತ ಆಕ್ಷೇಪ ಮಾಡುವುದಕ್ಕಿಲ್ಲ, ದಾಂಪತ್ಯ ಜೀವನಕ್ಕಿಂತ ಮಿಗಿಲಾದಂತಹ ಒಂದು ವಿಶೇಷವಾದಂತಹ ಒಂದು ಸ್ಥಾನಮಾನ ಉಂಟು ಅಂತಾದ್ರೆ ಅಲ್ಲ, ಅದಕ್ಕಿಂತ ವಿಶೇಷವಾದಂತಹ ಒಂದು ಕಾರ್ಯವನ್ನು ಮಾಡುವಾಗ ಹೆಂಡತಿಯನ್ನು ಬಿಡಬಹುದು ಎನ್ನುವುದಕ್ಕೆ ಹರಿಶ್ಚಂದ್ರನೇ ತೋರಿಕೊಟ್ಟವನಿದ್ದಾನೆ. ಸತ್ಯ ಧರ್ಮಕ್ಕೆ ಬೇಕಾಗಿ ಹೆಂಡತಿ ಮಕ್ಕಳನ್ನು ಬಿಡಬಹುದು ಅಂತ ಇದೇ ಸೂರ್ಯವಂಶದಲ್ಲಿ ಹುಟ್ಟಿಕೊಂಡಂತಹ ಅದೇ ಹರಿಶ್ಚಂದ್ರ ತೋರಿಸಿಕೊಟ್ಟವನಿದ್ದಾನೆ. ಹಾಗಾಗಿ ರಾಮನ ದಾಂಪತ್ಯಕ್ಕಿಂತ ಪ್ರಜಾವರ್ಗದವರ ಸಂತೋಷವೇ ಮುಖ್ಯ ಅಂತ ಬಿಟ್ಟದ್ದು. ಅಲ್ಲಿ ಹರಿಶ್ಚಂದ್ರನ ಪ್ರಕರಣಕ್ಕೂ ರಾಮಸೀತೆಯರ ಪ್ರಕರಣಕ್ಕೂ ಹೊಂದಾಣಿಕೆ ಆಗುವುದಿಲ್ಲ. ಹರಿಶ್ಚಂದ್ರ ಪ್ರತ್ಯಕ್ಷವಾಗಿ ತನ್ನ ಮಾತನ್ನ ಸತ್ಯವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಹೆಂಡತಿಯನ್ನ ಮಾರಾಟ ಮಾಡಿದ್ದಾನೆ. ರಾಮನಿಗೆ ಹಾಗಲ್ಲ. ತ್ರಿಮೂರ್ತಿಗಳು ದಶರಥ ಚಕ್ರವರ್ತಿಗಳು ಎಲ್ಲಾ ಬಂದು ಹೇಳಿದ ಮೇಲೂ ಒಬ್ಬ ಪ್ರಜೆಯ ಮಾತಿಗಾಗಿ ಸೀತೆಯನ್ನು ವನಕ್ಕೆ ಕಳುಹಿಸಿದ್ದಾನೆ. ಆ ಕಾರಣಕ್ಕಾಗಿ ಅಲ್ಲಿ ನಮಗೆ ಗೊಂದಲ ಸಂಶಯ ಎನ್ನುವುದು ಉಂಟಾಗುವುದು. ವನಕ್ಕೆ ಕಳಿಸಿದ್ದಕ್ಕೆ ಸೀತೆಗೆ ಗೊಂದಲ ಆಗಲಿಲ್ಲ, ನಿನಗೆ ಯಾಕೆ ಇಷ್ಟು ಗೊಂದಲ ಆಗುವುದು? ಪುಣ್ಯಾತ್ಮ, ಸೀತೆಗೆ ಗೊಂದಲ ಆಗುವುದು ಹೇಗೆ? ಲಕ್ಷ್ಮಣನ ಜೊತೆಯಲ್ಲಿ ಹೋಗುವಂತ ಸೀತೆಯನ್ನು ಕಳುಹಿಕೊಟ್ಟ ಮೇಲೆ ಎಷ್ಟೇ ಗೊಂದಲ ಆದ್ರೂ ಮತ್ತೆ ರಾಮ ನ್ಯಾಯ ಕೊಡ್ತಾನ? ನೀನು ರಾಮನನ್ನ ಮೂಲ ಪುರುಷ ಎನ್ನುವುದಾಗಿ ಹೇಳಿಕೊಳ್ಳಬಹುದು.